ಸಾವಿರ ಜಂಗಮರನ್ನ ದಾಸೋಹ ಮನೆಯಲ್ಲಿ ಮಹಾದಾಸೋಗದ ಮನೆಯಲ್ಲಿ ನಿತ್ಯ ತ್ರಿಕಾಲ 3 ಹೊತ್ತ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಲಕ್ಷ ಮೇಲೆ 96,000 ಜಂಗಮರಿಗೆ ನಿತ್ಯ ತ್ರಿಕಾಲ ಪೂಜಾ ಮತ್ತು ತ್ರಿಕಾಲ ಪ್ರಸಾದವನ್ನು ಕೊಡುವಂತಹ ಮಾನುಭಾವ ಬಸವಣ್ಣನವರು 3 ಹೊತ್ತಿನ ಪ್ರಸಾದ ನಿತ್ಯ ಕಾಲದಲ್ಲಿ. ಓಡಾಡೋರು ಎಷ್ಟು ಮಂದಿ ಇರಬಾರ್ದ, ಅಲ್ಲಿ ನೀಡೋರು ಎಷ್ಟು ಮಂದಿ ಇರಬಾರ್ದ. ಲಕ್ಷ ಮೇಲೆ 96,000 ಮಂದಿ ಜಂಗಮರಿಗೆ ನೀಡೋರೆಷ್ಟು ಜನ ಇರಬಾರ್ದ, ಮಾಡೋರೆಷ್ಟು ಜನ ಇರಬಾರ್ದ, ಕೊಡೋರೆಷ್ಟು ಜನ ಇರಬಾರ್ದ. ಬಹಳ ವಿಚಾರ ಮಾಡುವಂಥದ್ದು. ಯಾರು ಏನು ಬೇಡತರ ಅವರಿಗೆ ಕೊಡುವಂಥ ಬಸವಣ್ಣನವರು. ಕಲ್ಯಾಣದೊಳಗೆ ಒಂದು ಪರ್ಸು ಕಟ್ಟಿ ಅಂತ ಐತಿ, ನೀವು ಯಾರ ನೋಡಿದಾರ, ಚಪ್ಪಳ ಹೊಡಿರು ನೋಡಿದವರು, ಪರ್ಸು ಗಟ್ಟಿ ಅಂತದ್ದು. ಇವರನ್ನು ಕರ್ಕೊಂಡೋಗಿ ನಾನು 2 ಸಲ ಜೀಪ್ ತೊಗೊಂಡು 2-3 ಜೀಪ. ಪರುಸು ಕಟ್ಟಿ ಅಂತ, ಪರುಸು ಗಟ್ಟಿ. ಬೆಳಗಿನ ಜಾವದಲ್ಲಿ ಬಸವಣ್ಣನವರು, ಅಣ್ಣ ಬಸವಣ್ಣನವರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಸವಣ್ಣನವರಿಗೆ ಬಿಜ್ಜಳ ಮಹಾರಾಜನ ಮಗಳಾಗಿರತಕ್ಕಂಥ ನೀಲಾಂಬಿಕೆ ಬಹಳ ಸದ್ಭಕ್ತಳು. ಅದರ ಬಿಜ್ಜಳ ಮಹಾರಾಜ ಜೈನ ಕುಲದ ಧರ್ಮದವ. ಅವನಿಗೆ ಒಬ್ಬ ಮಗಳು ಇರ್ತಾಳೆ, ಬಹಳ ಸುಂದರವಾಗಿರ್ತಕ್ಕಂಥ ನೀಲಾಂಬಿಕೆ, ನೀಲಮ್ಮ. ಮಹಾರಾಜನ ಮಗಳು, ಮೈ ತುಂಬ ಬಂಗಾರ, ಕೈ ತುಂಬ ಬಂಗಾರ. ಅದರ ವಿನಯವಂತಳು, ಸದ್ಭಕ್ತಳು. ನಾನು ಎಂಬ ಅಹಂಕಾರ ಇರಲಿಲ್ಲ. ಯಾರೇ ಮನೆಗೆ ಬಂದರೂ ಪ್ರೀತಿ ಭಕ್ತಿಯಿಂದ ಮಾತನಾಡಿಸಿ ಒಂದು ಕಪ್ಪ ನೀರ ಪ್ರಸಾದವನ್ನು ಕೊಡುವಂಥ ಗುಣ ಆ ನೀಲಮ್ಮದ ಮನೆಯಲ್ಲಿನ ಲಗ್ನ ಆಗಿರಲಿಲ್ಲ ಆಕಿದು. ಅಂಥ ಗುಣ ಆಕಿನ ಬಲ್ಲಿತ್ತು ಸಣ್ಣಕ್ಕಿದ್ದಾಗ. ಆ ಗುಣ ಇರಬೇಕು. ಅಂಥ ಗುಣ ಇವರೊಳಗೈತಿ. ಎಲ್ಲರೂ ಪ್ರಸಾದ ಕೊಟ್ಟಿರಿ, ರೊಟ್ಟಿ ತಂದಿರಿ, ದಾನ ಮಾಡಿರಿ, ಎಲ್ಲ ಗುಣ ಐತಿ. ನೀವೆಲ್ಲ ನೀಲಮ್ಮಗಳು, ನೀವೆಲ್ಲ ಮಲ್ಲಮ್ಮಗಳು ಅಂತ ತಿಳ್ಕೊಂಡಿನ. ಆ ಗುಣ ಅವಾಗ ಬಿಜ್ಜಳ ಮಹಾರಾಜ ಬಸವಣ್ಣನಿಗೆ ಅರಿಕೆ ಮಾಡ್ತಾ ಇದ್ದಾನೆ. ಏನಂದ್ರೆ, ನೀನು ಗಂಗಾಂಬಿಕೆಯನ್ನು, ನಿನ್ನ ಸೋದರ ಮಾವನಾಗಿರ್ತಕ್ಕಂತಹ ಅವರ ಮಗಳನ್ನು ನೀ ಮದುವೆಯಾಗಿ ಗಂಗಾಂಬಿಕೆಯನ್ನು, ಅದಕ್ಕೆ ನನ್ನ ಮಗಳನ್ನು ನೀನು ಕೊಡ್ಬೇಕಂತ ಮಾಡೀನಿ ಬಸವರಾಜ, ನೀ ಮದುವೆ ಮಾಡ್ಕೋತೀನಿ ಅಂತ ಬಿಜ್ಜಳ ಮಹಾರಾಜ ರಾಜ ಬಸವಣ್ಣವ್ರು ಕೇಳ್ತಾ ಇದ್ದಾನೆ. 2ನೇ ಮದುವೆ. ಈ ಒಂದು ಸಿಗಲು. ಹೌದಲ್ಲ, 8 ಜನ ಅದ ಲಗ್ನ ಅಲ್ಲಾರ್ದು. ಒಂದು ಇದೇ ಊರಾಗಲ್ಲ, ಯಾವ ಊರಾಗ ಹೋಗ್ತೀನಿ 50 ಜನ, ಯಾವ ಊರಾಗ ಹೋಗ್ತೀನಿ 20 ಜನ, ಯಾವ ಊರಾಗ ಹೋಗ್ತೀನಿ 60 ಜನ. ಮುತ್ಯಾರ ಎಲ್ಲಾರ ಕನ್ಯಾ ಅದ ನೋಡ್ರಿ, ನಮ್ಮ ಮಠದಾಗ ಹುಗುದಿಟ್ಟಿನ ಕನ್ಯಾ ಬರ್ರಿ ಅಂತೇಳಿನ ಅವ್ರಿಗೆ. ಯಾಕೆ ಶ್ರೀಕೃಷ್ಣ ಪರಮಾತ್ಮ ಹತ್ರ ಭಾಳಷ್ಟು ಮಂದಿ ಹೆಣ್ಮಕ್ಳು ಇದ್ರಂತ. ಅವ್ನು ಸುತ್ತಮುತ್ತ ಬರೀ ಹೆಣ್ಮಕ್ಳೇ ಇರ್ತಿದ್ರು. ಹುಗುದಿಟ್ಟು ಮತ್ತೆ ಬಂದಿಗಿಂದಿರಪ್ಪೋ, ನಮ್ಮ ಮಠದಾಗ ಏನೂ ಇಲ್ಲ, ಬರೀ ಗಿಡಗಳು ಅದಾವಂತೇಳಿ, ಮತ್ತೆ ಬರಬಾಡ್ರಿ, ಬರೀ ಗಿಡ ಅದಾವಂತೇಳಿನ. ಹಂಗೆ 2ನೇ ಮದುವೆಯನ್ನು ಮಾಡ್ಕೊಳ್ಳೋಕೆ ಬಸವಣ್ಣವರು ತಯಾರಾಗ್ತಾ ಇದ್ದಾರೆ. ಬಿಜ್ಜಳ ಮಹಾರಾಜ ಕೇಳ್ತಾ ಇದ್ದಾನೆ, ವಿನಂತಿಯಿಂದ ಕೇಳ್ತಾ ಇದ್ದಾನೆ, ನನ್ನ ಮಗಳನ್ನು ನೀನು ಕೊಡ್ಬೇಕಂತ ನನಗೆ ಆಶೆ ಆಗಿದೆ ಬಸವರಸ, ನನ್ನ ಮಗಳನ್ನು ಕೈ ಹಿಡಿ. ಬಸವಣ್ಣವ್ರು ಏನು ಮಾಡ್ಬೇಕಲ್ಲಿ? ಒಂದು ಮದುವೆ ಆಗ್ಯಾನ ಗಂಗಾಂಬಿಕೆಯನ್ನು. ಅವಾಗ ನಾಳೆಗೆ ಹೇಳ್ತೀನಿ ನಿಮಗಂತ ಬಿಜ್ಜಳ ಮಹಾರಾಜನಿಗೆ ಬಸವಣ್ಣವರು ನಾಳೆಗೆ ಹೇಳ್ತೀನಿಪ್ಪ, ಕೂಡಲ ಸಂಗೇನ ಅಪ್ಪಣಿ ಏನಾಗ್ತದೆ ಕೇಳಿ ಹೇಳ್ತೀನಿ ಅಂದ ಬಸವಣ್ಣವರು. ಹ್ಞೂ ಅಲ್ಲಿಲ್ಲಮ್ಮ. ಬಸವಣ್ಣವ್ರು ಹ್ಞೂ ಅಲ್ಲಿಲ್ಲ. ಯಾರಾಗಿದ್ದಾರೆ ಭಾಳ ಚಲೋ ಆಯ್ತು ಮಾಡ್ಕೊಂಡ್ಬಿಡ್ತೀನಿ ಅಂತಿದ್ರು. ಹ್ಞೂ ಅಲ್ಲಿಲ್ಲ ಬಸವಣ್ಣವರು, ನಾಳೆಗೆ ಹೇಳ್ತೀನಿ. ಯಾಕೆ? ನನ್ನ ಗುರುವಿನ ಕೇಳಿ ಹೇಳ್ತೀನಿ ಅಂತಾನೆ ಬಸವಣ್ಣವರು. ಮಹಾಮಂತ್ರಿ ಬಸವಣ್ಣವರು, ಮಹಾಜ್ಞಾನಿ ಬಸವಣ್ಣವರು. ಆತ ಅಂದಿನ ದಿನದಲ್ಲಿ ಪೂಜಾ ಪ್ರಸಾದವನ್ನು ಮಾಡಿ ಮಕ್ಕೊಂಡಂಥ ಸಮಯದಲ್ಲಿ 3ನೇ ಜಾವದೊಳಗೆ ಕನಸು ಬಿದ್ದದ ಬಸವಣ್ಣವ್ರಿಗೆ. 3ನೇ ಜಾವ ಅಂದ್ರೆ ರಾತ್ರಿ 3 ಗಂಟೆ. ಅದಕ್ಕೆ 3ನೇ ಜಾವ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅದಕ್ಕೆ ಕೆಲವೊಂದು ಮಂದಿಗೆ ಹಗಲೆತ್ತು ಕನಸು ಬೀಳ್ತಾವೆ ನೋಡ್ರಿ. ಹಗಲಕ್ಕೆ ಕನಸಿನಾಗ ಕಡ್ಡಿ ಬಂದಂಗಾಗಿರ್ತದೆ. ಬೆಳಗ್ಗೆ 5:30 ಗಂಟೆಗೆ ಕನಸು ಬೀಳ್ತಾವೆ. ಆ ಹೊತ್ತಿನ ಪಿಶಾಚ ಅಜ್ಜಾಡ್ತಿರ್ತಾವೆ. ಕಡ್ಡಿ ಬಂದಂಗಾಗಿರ್ತದೆ, ದೇವು ಬಂದಂಗಾಗಿರ್ತದೆ, ಗಬಗಬ ಉಂಡಂಗಾಗಿರ್ತದೆ, ಯಾರಿಗೆ ಬೇದಂಗಾಗಿರ್ತದೆ, ಯಾರಿಗೆ ಹೊಡೆದಂಗಾಗಿರ್ತದೆ, ಯಾರೋ ಬಗ್ಗೆ ಬೈಸ್ಕೊಂಡಂಗಾಗಿರ್ತದೆ. ಇವು ಕನಸಿರು. ಯಾಕೆ? ಮಕ್ಕಳಾಗ ಬರೇ ಅದೇ ವಿಚಾರ ಮಾಡಿ, ಮನೆ ವಿಚಾರ ಮಾಡಿ, ಅವ್ರಿಗೆ ಬೇದ ಇವ್ರು ಬೇದ, ಅವ್ರು ಆಡ್ಕೊಂಡು ಇವ್ರು ಕಂಡು, ಅವ್ರು ಮಾಡಿ ಇವ್ರು ಮಾಡಿ, ಅವ್ರಿಗಂದು ಇವ್ರಿಗಂದು ಕನಿಷ್ಠೊಳಗೆ ಬರೇ ಅದನ್ನು ಮಾತಾಡು.
ಯಾವನಾರ ಮುಂಜಾನೆ ಎದ್ದು ಹಗಲತ್ತು ಮನುಷ್ಯ ನೀನು ನೋಡೇ ಬಿಡ್ತೀನಿ ಅಂತ ಹಲ್ಲು ತಿಂದು ಮಕ್ಕೊಂಡಿದ್ನಂದ್ರೆ ಕನಿಷ್ಠನಾಗ ಹಲ್ಲು ತಿಂತಾನವ ಕರ 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 ಕರ. ಯಾಕೆ ಹಗಲತ್ತು ಹಲ್ಲು ತಿಂದಿರ್ತಾನೆ ಒಬ್ಬನ ಮ್ಯಾಗ ದ್ವೇಷದಿಂದ, ಕನಿಷ್ಠನಾಗ ಹಲ್ಲು ತಿನ್ನೋದು. ಹಂಗ ಬಸವಣ್ಣವರಿಗೆ 3ನೇ ಜಾವದಲ್ಲಿ ಬಿದ್ದದ ಕನಸ ಹೇಳ್ತಾ ಇದ್ದಾನೆ. ಕನಸಿನೊಳಗೆ ಸಾಕ್ಷಾತ್ ಕೂಡಲ ಸಂಗಮ ಹೇಳ್ತಾ ಇದ್ದಾನೆ, ನೀನು ಹೆಂಡತಿ ಅಂತ ತಿಳಿಬೇಡ, ನಿನಗೆ 2 ಜೋಡ, ಅದು ಮಹಾಜ್ಞಾನಿ ನೀಲಮ್ಮ ಗಂಗಮ್ಮನಕ್ಕಿಂತಲೂ ಮಹಾಜ್ಞಾನಿ ನೀಲಮ್ಮ ಆಗ್ತಾಳ, ಆಕಿನಿಂದ ನಿನ್ನ ಹೆಸರು ಮತ್ತೆ ಹೆಚ್ಚಿಗೆ ಆಗ್ತದ, ಆಕಿ ನೀ ಮದುವೆ ಮಾಡ್ಕೊಂತ ಹೇಳ್ತಾನೆ ಬಸ್ಸು. ಪರಮಾತ್ಮ ಹೇಳ್ತಾ ಇದ್ದಾನೆ, ಹೆಂಡತಿ ಅಂತ ತಿಳ್ಕೋಬೇಡ, ನೀಲಾಂಬಿಕೆ ನಿನ್ನಕ್ಕಿಂತ ಒಂದು ತತ್ವ ಹೆಚ್ಚಿಡ್ತಾಳ, ಅದಕ್ಕಾಕೆ ನೀ ಮಾಡಿಕೊಂಡ್ರೆ ನಿನ್ನ ಪ್ರಭಾವ ಜಗತ್ತಿನಲ್ಲಿ ಆಚಂದ್ರಾರ್ಕವಾಗಿ ಉಳಿತದ, ಹೆಚ್ಚಿಗಾತದ ಅಂತ ಹೇಳಿದ ಕೂಡಲ ಸಂಗಮನಾಥ ಪರಮಾತ್ಮ ಹೇಳ್ತಾನೆ. ಆಕಿನ ಮಾಡಿಕೊಳ್ಳೋಕೆ ನೀ ಒಪ್ಪುಗೋ. ಮೂರ್ಖ ಎದ್ದು ಬಿಟ್ಟ, ಗುರುವಿನ ಆಣತೆ ಆಯ್ತಂತ ಎದ್ದು ಸ್ನಾನ ಪೂಜೆ ಆದಿಗಳು ಮುಗಿಸ್ಕೊಂಡು ಅರಮನೆಗೆ ಹೋಗ್ತಾ ಇದ್ದಾನೆ. ಬಿಜ್ಜಳ ಮಹಾರಾಜ ಕೇಳ್ತಾ ಇದ್ದಾನೆ ಅರಮನೆ ಒಳಗೆ, ಬಸವರಸ ನನ್ನ ಮಗಳು ನಾ ಮಾಡ್ಕೊತೀನಿ ಅಂದುಬಿಟ್ಟ ಬಸವಣ್ಣವ್ರು. ಹಾದಿಗೆ ಹಂದರಾಗಿ ಬೀದಿಗೆ ಚಳೆ ಕೊಟ್ಟು ಕಲ್ಯಾಣದಲ್ಲಿ ಶೃಂಗಾರವನ್ನು ಮಾಡಿ ಇಡೀ ಕಲ್ಯಾಣ ಪಟ್ಟಣಕ್ಕೆ ಭಕ್ಷ್ಯ ಭೋಜಗಳನ್ನು ಪ್ರಸಾದವನ್ನು ಇಟ್ಟು, ಯಾರು ಕನ್ಯೆ ಕೊಡೋರು ಬಿಜ್ಜಳ ಮಹಾರಾಜ, ನಾಡಿನ ಪ್ರಾಂತದ ರಾಜ್ಯರ ಎಲ್ಲರಿಗೆ ಹೇಳಿ ಕಳಿಸಿ, ನನ್ನ ಮಗಳ ಮದುವಿದೆ, ಎಲ್ಲ ರಾಜ ಮಹಾರಾಜರು ಬರ್ರಿ ಅಂತ ಅನೇಕ ರಾಜ ಮಹಾರಾಜರು ಬಂದರ. ಇಡೀ ಕಲ್ಯಾಣದ ತುಂಬಿ ಅಷ್ಟಲ್ಲ, ಲಕ್ಷ್ಮೀ 96,000 ಜಂಗಮರು ಕೂಡ ಲಗ್ನದೊಳಗೆ, 770 ಮಂದಿ ಅಮರ ಗಣಾಧೀಶ್ವರ ಅದರೊಳಗೆ, ಅಲ್ಲಮ್ಮ ಪ್ರಭುದೇವರು ಆ ಲಗ್ನದೊಳಗೆ, ಅಕ್ಕ ಮಹಾದೇವಿ ಆ ಲಗ್ನ, ಸಿದ್ಧರಾಮ ಶಿವಯೋಗಿ ಆ ಲಗ್ನದೊಳಗೆ. ಬಸವಣ್ಣವರಿಗೆ ಅಕ್ಷತವನ್ನು ಹಾಕಿದ್ದಾರೆ. ನೀಲಾಂಬಿಕೆ ಇಬ್ಬರು ಪತ್ನಿಯರು ಅವ್ರು ಹೇಳ್ತಾ ಇದ್ದಾರೆ. ನೀಲಾಂಬಿಕೆ ಹೇಳ್ತಾಳೆ, ಏನು ಹೇಳ್ತಾಳೆ? ಪತಿಯನಲಾಗದು ಎನಗೆ ನಾನಿನಗೆ ಸತಿಯನಲಾಗದು, ಪತಿಯನಲಾಗದು ಬಸವರಸ ನೀಯನಗೆ ಸತಿಯನಲಾಗದು ನಾನಿನಗೆ. ಸತಿ ಪತಿ ಭಾವನ್ನ ತರದು ಹೇಳ್ತಾ ಇದ್ದಾಳ, ನಾನು ಸತಿಯಲ್ಲ ನಿನ್ನ ಶಿಷ್ಯಳು, ನೀನು ಎನಗೆ ಗಂಡನಲ್ಲ, ನೀ ನನಗೆ ಗುರು ಅಂತ ಹೇಳ್ತಾ ಇದ್ದಾಳ. ಹೆಂಗದ ಭಾವ? ನಾನು ಶಿಷ್ಯಳು, ನೀನು ಗುರುವ. ಈ ಭಾವ ಹೇಳ್ತದ. ನೀಲಾಂಬಿಕೆ ವಚನವನ್ನು ಬರಿತಾ ಇದ್ದ. ಅಲ್ಲಮ್ಮ ಪ್ರಭುದೇವರು ಹಾಗೆ ಏನಾಗಿತ್ತಂದ್ರೆ, ಪ್ರಸಂಗ ಹಿಂಗ ನಡೀತಲ್ಲ, ಅತ್ತಿ ಮನೆಗೆ ಹಳೆ ಬಂದ, ಬಹಳ ದಿವಸಕ್ಕೆ ಬಂದಿರಲಿಲ್ಲ. ಹಳೆ ಬಂದನಂತ ತಿಳ್ಕೊಂಡು ಹೇಳಿ ಅತ್ತಿ ನೀರು ಕೊಟ್ಲು. ಅವ ಪೌಂಟಿಂಗ್ ಮ್ಯಾಪ್ ಬಂದು ಕೂತ್ಕೊಂಡ. ಏ ಒಳಗೆ ಬಾ ರಾಯಪ್ಪ, ಒಳಗೆ ಬಾ ಅಂದ. ಇಲ್ಲಿ ಹೇಳ್ರತ್ತಿ, ಇಲ್ಲೇ ಇರಲಿಲ್ಲ. ಎಲ್ಲಿ ಕುಂತಮ್ಮ? ಲಾಸ್ಟ್ನೇ ಪೌಂಟಿಗೆ ಅಲ್ಲೇ ಕೂತವ, ಚಪ್ಪಲ್ ಬಿಡಲ್ಲಿ. ಏ ಒಳಗೆ ಬಾ ರಪ್ಪ. ಇಲ್ಲಿ ಹೇಳ್ರಿ, ನಾ ಇಲ್ಲೇ ಕೂತವ. ಇನ್ನು ಹೊಸದಾಗಿ ಹಳೆ ಬಂದನಂತ ತಿಳ್ಕೊಂಡು ಹೇಳಿ ಮನೆಗೆ ಹೋಗಾಕೆ ಬಂದಿರ್ತಾರೆ ನೋಡ್ರಿ. ಮನೆಗೆ ಹೋಗಾಕೆ ಬಂದಾಗ ಏನು ಉಣ್ತಾರೆ? ಶಾವಿಗೆ ಊಟ. ಶಾವಿಗೆ ಅವಾಗ ದೊಡ್ಡ ಆಳಿದ್ರು ನಾವು, ಪೈಲ್ವಾನ್ ಲಟ್ ಆಳ, ಲಟ್ಟು ಪಟಕ. ಈಗ ನಮ್ಮ ಹಿರಿಯರೆಲ್ಲ ಕೆಲವೊಂದು ಪಟಕ ಸುತ್ಕೊಂಡಾರ ನೋಡ್ರಿ. ನಮ್ಮ ಶಾಂತಗುಡಿ ಚಂತನ ಪಟಕ ಸುತ್ತಿ ಹಂಗೆ ಮೊನ್ನೆ ಲಗ್ನದವನ್ನ ಸುತ್ತಿಬಿಟ್ಟಾನ, ಕಾಯಂ ಪಟಕನ ಅದು. ಹಂಗೆ ದೊಡ್ಡ ಪಟಕ, ದೊಡ್ಡ ಆಳ. ಅವ ಹೊಸ್ತಿ ಬೆಲೆ ಅವ ತಲಬಾಕಲ್ ಬೆಲೆ ಚಪ್ಪಲ್ ಬಳಿಯಲ್ಲಿ ಕೂತ್ಕೊಂಡ. ಮನ್ಯಾಕ ಬಾ ರಾಯಪ್ಪ, ಇಲ್ಲಿ ಹೇಳ್ರಿ, ಇಲ್ಲೇ ಕೂತ್ಕೊಂಡ. ದೊಡ್ಡದೊಂದು ಹಾಂಡೆ ಅಂದ್ರೆ ದೊಡ್ಡ ಗಡಿಗೆ, ಆಗಿನ ಕಾಲದೊಳಗೆ ಗಡಿಗ್ಯಾಗ ಶಾವಿಗೆ ಬಸಿತಿದ್ರು. ಈ ಒಂದು 80 ವರ್ಷ ಆಚೆ ಕಡೆ, 60 ವರ್ಷ ಆಚೆ ಕಡೆ ಇವೆಲ್ಲ ಇದ್ದು ಅಂದರೆ ಸ್ಟೀಲ್ ಪಾಳ. 60 ವರ್ಷದ ಆಚಿಕ ಸ್ಟೀಲ್ ಪಾಲ್ ಇದ್ದು ಅನ್ನು. ಮಣ್ಣಿನ ಗಡಿಗೆ ಪುಂಡೆ ಪಲ್ಯ ಮಾಡೀರಿ, ಕಾರ್ಯಂದ್ರೆ ಚಪ್ಪಳ ಹೊಡ್ರಿ ನೋಡಮ್ಮ. ಮಣ್ಣಿನ ಗಡಿಗ್ಯಾಗ ನೀವು ಪಲ್ಯ ಮಾಡಿರಿ, ಮಣ್ಣಿನ ಗಡಿಗ್ಯಾಗ ಸಾರು ಮಾಡಿರಿ, ಮಣ್ಣಿನ ಹರಿವ್ಯಾಗ ನೀರು ಕುಡಿದಿರಿ, ಮಣ್ಣಿನ ಹರಿವ್ಯಾಗ ನೀರು ಕುಡಿದವ್ರು ಚಪ್ಪಳ ಹೊಡೀರಿ. ಊರು ಬಾಯಿ ನೀರು ಹೊತ್ತು ತಂದು ಮನ್ಯಾಗ ನೀವು ಹಾಂಡ್ಯದಾಗ ಹರಿವ್ಯಾಗ ಸುರಿವಿರಿ.
ನಾ ಊರಿಗೆ ಬರಾಗ ಆ ಬಾಯ ನೀರು ಹೊತ್ತು ತರ್ತಿದ್ರಿ, ಅವನ್ನ ನೀರು ಕುಡ್ದೆ ನಾನು. ಅಲ್ಲೊಂದು ಬಾಯಿ ಇತ್ತಲ್ಲಿ, ಅಲ್ಲಿ ಗೌಡ್ರ ಹೊಲಕ್ಕೆ ಹೋಗೋ ದಾರ್ಯಾಗ ಬಾಯಂಗದಲ್ಲಿ ಅದೇ ನೀರು ಹೊತ್ತು ತರ್ತಿದ್ರಿ. ಎಷ್ಟು ಸೈ ನೀರು, ಈ ನೀರು ಯಾವುದು ಅದ್ರ ಮುಂದೆ ಏನು ಮಾಡಂಗಿಲ್ಲ ಈ ನೀರು. ಕರೆ ಸುಳ್ಳು? ಎಂಥ ಸೈ ನೀರದು ಆ ನೀರ. ಅವಾಗ ಗಡಿಗ್ಯಾಗ ಶಾವಿಗೆ ಬಸದಳು ಅತ್ತಿ. ಅವಾಗ ದೊಡ್ಡದೊಂದು ತಾಟಿಟ್ಲು ಶಾವಿಗೆ, ಒಂದಿಟ್ಟು ಶಾವಿಗೆ ದೊಡ್ಡ ಹಳೆವ ಹಸ್ತು ಬಂದಾನ, ನಡ್ಕೋತ ಬಂದಾನ. ಅವಾಗ ಬಸ್ಸು ಏನೂ ಇರಲಿಲ್ಲ, ನಡ್ಕೋತ ಬಂದಿದ್ದ. ಹಸ್ತಾನಂತ ತಿಳ್ಕೊಂಡು ಹೇಳಿ ಇಂಥ ಗಡಿಗೆ ಶಾವಿಗೆ ಒಂದಿಟ್ಟು ಶಾವಿಗೆ ತಾಟ್ನಾಗ ಹಾಕಿ ಏನು ತರಕ್ವಾಲ್ದು, ಹಾಲ ಮದ್ಗುಮ್ ಸಕ್ರೆ ತುಪ್ಪ ತರಕ್ವಾಲ್ದು. ಅವಾಗ ತೊಗೊಂಡು ಬರೋದ್ರಾಗ ತಾಟ್ನಿಂದ ಶಾವಿಗೆ ಆಗಿ ಹೋಗಿಬಿಟ್ಟಿತ್ತು, ಒಣ ಶಾವಿಗೆ. ಒಟ್ಟು ಶಾವಿಗೆ ಆಗಿತ್ತು. ಯವ್ವ ಇದ್ರ ಬಾರ್ಲು ಬಡಿಲಿ ಎಲ್ಲ ತಿಂತಲ್ಲ ಯವ್ವ ಇದು. ಎಟ್ಟರ ಇದು ರಾಕ್ಷಸ ಇವಾಗ ಒಳಗಂತ ಬೈಲಿಗಂದ್ರೆ ಹೊಡಿತಿದ್ದವ, ಒಳಗಂದ್ಲು ಮನುಷ್ಯನಾಗಕ್ಕೆ. ಏನು ದಾರ್ಯಾಗಿನ ದೇವ್ಗೆ ಬಡಿತಾನಿದು ಎಲ್ಲ ತಿಂತಲ್ಲ ಅಂದ್ಲು. ಎಲ್ಲ ಉಂಡೆಲಪ್ಪ, ಒಣದ ಉಂಡೆಲ್ಲ, ಇನ್ನು ಸಕ್ರೆ ಮದ್ಕುಮ್ ಸಕ್ರೆ ಹಾಲು ತುಪ್ಪ ಹಾಕ್ಬೇಕಂತ ಮಾಡಿದ್ನ್ಯಾ ಅಂದ. ಇಲ್ಲಿ ಹೇಳ್ರತ್ಯಾರ ನಮ್ಮ ಊರ ಪದ್ಧತಿ ಒಣ ಶಾವಿಗೆ ಉಣ್ದದ, ಅದಕ್ಕೆ ಉಂಡಿ ನಂದವ. ಮೊದಲು ಒಣ ಶಾವಿಗೆ ಉಣ್ಬೇಕು, ಹೆಂಡತಿ ಮನೆ ಹೋಗಾಕ ಬಂದಾಗ ಒಣ ಶಾವಿಗೆ ಉಣ್ಣು ರೂಢದ ಪದ್ಧತಿ ಐತಿ, ಅದಕ್ಕೆ ನಾವು ಉಂಡಿನ ನಮ್ಮೂರ ಪದ್ಧತಿ ಅಂದ. ಎಂಥ ಪದ್ಧತಿಯಪ್ಪ ಅಂತೇಳಿ ಮತ್ತೆ ಶಾವಿಗೆ ತಂದು ಮತ್ತಿಟ್ಟು ಹಾಕಿದಳು. ಆಕೆ ಹಾಲ ಮೊಸರ ತುಪ್ಪ ತರಕ್ಕೆ ಒಳಗೆ ಹೋದಳು. ಅವ ಅಂದ, ನಾರ ತಿಂದಿಲ್ಲ, ಏನು ತಿಂದಿರ್ಬೋದು ಅಂತ ಹಿಂಗೆ ಕೈಯಾಡಿಸಿದಂಗೆ ಮಗ್ಗಲದಾಗ ಎಮ್ಮಿ ಕರ ತಿಂದಿತ್ತದು ಶಾವಿಗೆ. ಬರಲಿ ಅವನವನು ಈ ಸಲ ಅಂತ ತಿಳ್ಕೊಂಡು ತೋಳು ಹಿಂಗೆ ಗುಂಡಿ ತೆಗೆದು ಏರಿಸ್ಕೊಂಡು ಕುಂತ. ಶಾವಿಗೆ ನೀಡಿ ಹೋಗಿದ್ಲಕ್ಕಿ. ಬರಲಿ ಸಲ ಎಮ್ಮಿ ಕರ, ಸಣ್ಣ ಎಮ್ಮಿ ಕರ ಅದೇ ಇದಿತ್ತದು, ಇಟ್ಟಿತ್ತದು ಕರ. ಆಕೆ ಹಿಂಗೆ ತಂದು ಹಾಲು ಹಾಕತ್ತಿದ್ಲು ನೋಡ್ರಿ. ಹಾಲ ದಬ ದಬ ಅಂತ ಸಪ್ಪಳದು. ಎಮ್ಮಿ ಕರ ಬಂದದಂತ ತಿಳ್ಕೊಂಡು ಹೇಳಿ ಲೊಟ್ಟಾಳ ದಡಲ್ಲನ ಬಿಟ್ಟು ನೋಡು ಅತ್ತಿಗೆ ಕಿವಿಗಡ್ಡಿಗೆ ಹೋಗಿ ಹೋಗಿ ಅದು ದಂದ ಕಾಲಾಗ ಹಂಗಾತ ಬಿದ್ದು ಬಿಡುತ್ತೆ ಅತ್ತಿ. ಯವ್ವೋ ನನಗೆ ಹೊಡೆದ್ನೆವು, ನನ್ನಳೆ ಕಿವಿ ಹೊಯ್ತೇವ, ಮುಡ್ಡು ಹೊಯ್ತೆ ನಂದು. ಅಳಬೇಡ, ನಮ್ಮೂರ ಪದ್ಧತಿ ಅದ. ಮೊದಲು ಮನೆಗೆ ಹೋಗಕ್ಕೆ ಬಂದಾಗ ಅತ್ತಿಗೆ ಹೊಡಿದ ಪದ್ಧತಿ ಅದ, ನೀ ಅಳಬೇಡ ಅಂದಾಯ್ತಿವ ಈ ಮಗ. ಏನು ಪದ್ಧತಿ ಅವ, ನನ್ನ ಬಾಯನ ಹಲ್ಲು ಕಳೆದ, ನನ್ನ ಕಿವಿ ಕಳೆದಿವ, ಇದ್ರ ಇಟ್ಟು ಬರಲಿ ಎಲ್ಲಿದು ಮಾಡಿವ. ನನ್ನ ಮಗಳು ಸುಮ್ಮನೆ ಕೊಟ್ಟಿದ್ದಕ್ಕೆ ಆರಾಮ್ ನನ್ನ ಮಗಳು ಮನೆಯಾಗ ಇರ್ತೈತೆವ, ಯಾಕಾರ ಕೊಟ್ಟು ಈಗ ಹೊಡೆದಾನೆವ, ಮುಂದೆ ಏನು ಸೊಂಟ ಮುರಿತಾನೆ ನಂದು ಗೊತ್ತಿಲ್ಲ ಇವ. ಅವಾಗ ಹಂಗೋ ಸಹಿಸ್ಕೊಂಡು ಹಲ್ಲು ಹಾದು ಬಾಯನ್ನು ಕಿವು ಹೊಯ್ತು ಮುದುಕಿದು. ಹೆಣ್ತಿಕ್ಕಿ ನನ್ನ ತುಳಿತಾನಂತ ಹೆಣ್ಮಗಳು ಬರಲೇ ಇಲ್ಲ. ಅವನು ಹೆಣ್ತಿಕ್ಕಿ ಒಳಗ ಗಪ್ಪ ಅಲ್ಲಕ್ಕೆ. ಅವಾಗ ಹಳೆ ಅಂದ, ಮಾಮ ಮತ್ತು ಮುಕ್ಕೊಳಕ್ಕೆ ಅಟ್ಟದ ಮ್ಯಾಗಾರ ಬಾರೋ ನೀನು, ಪದ್ಧತಿ ಅದ, ನಾ ಇಲ್ಲೇ ಮಲಗ ನಾನು ದಂದಕ್ಕಿ ಆಗ ಅಂದವ. ಸುಡಗಾಡ ಸೇರಂತ ಅಲ್ಲೇ ಒಂದು ಚೀಲ ತಟ್ಟು ಹೋಗಿದ್ರು, ಅಲ್ಲೇ ಬಿದ್ದ. ನಸಿನಾಗ ಹಳೆ ಅವ ಬಿಜಾಪುರಕ್ಕೆ ಬಾಳೆಹಣ್ಣು ಹೇರ್ಕೊಂಡು ಹೋಗ್ಬೇಕಾಗಿತ್ತು. ಇದಕ್ಕೆ ಮಾಮ ನಾ ಬಾಳೆಹಣ್ಣು ಹಾಕಿನೋ ಹೊಲ್ದಾಗ ತೋಟದಾಗ, ತೋಟ ನೋಡಕತ್ತಿ ಬಾ, ನಾನು ತೋಟ ತೋರಿಸಿ ನಾ ಬಾಳೆಹಣ್ಣು ಹೇರ್ಕೊಂಡು ಬಿಜಾಪುರಕ್ಕೆ ಹೋಗ್ಬೇಕಾಗ್ಯದ, ನಡಿ ಹಂಗಾರ ಅಂತ ತಿಳ್ಕೊ. ಹಳೆಯನ್ನು ಮುಂದೆ ಹೊಂಟ. ಹಳೆಯನ್ನು ಹೆಜ್ಜೆ ಸಪ್ಪಳಿ ಮ್ಯಾಗ ದಡಗ್ 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 ಹೊಂಟನ್ರಿ. ಕಣ್ಣಂಗಿಲ್ಲ ಅವಂಗ. ಅವಾಗ ಊರಿಂದ ಹಾಸಿಂಗೆ ತಿರ್ಕೊಂಡು ಹೋಗೋರಾಗ ಊರಿಂದ ಹಾಳು ಹಾಗೆ ಬಿದ್ದಿದ್ದು. ಬ್ಯಾಸಿಗೆ ದಿನ ರೀ, 6 ಫೂಟ್ ಒಳಗೆ ಎಡ್ರ ತೋಡ್ರಾಗಿ ಆ ಹಗೆಯೊಳಗೆ ತಲೆ ತಳಕ್ಕೆ ಮಾಡಿ ಸುರಂಗ ಹೊಡೆದ ದಡಲ್ಲನ ಬೆತ್ ನೋಡ್ರಿ. ಹೆಣ ಇದು ಕಾಲು ಮ್ಯಾಗ ಜೋತಾಡಕತ್ತದ, ಬುಡುಕ್ ತಲೆ ಹೋಗ್ಯದ. ಹೊಳ್ಳಿ ನೋಡ್ದೆ ಬ್ಯಾಟ್ರಿ ಗಿಚ್ಚಿ, ಯಾಕೋ ಮಾಮ? ಏನಿಲ್ಲ, ನನ್ನ ಮನೆಗೊಂದು ಹಗೆ ಕಟ್ಸಕತ್ತೀನಿ, ಇದ್ರ ಮಾಪ್ ತೊಳಕ್ಕೆ ಜಿಗದೀನಿ ಅಂದವ ಮಗ. ಅವ ಬಾಯನ್ ಹಲ್ಲ ಮೂಗೆಲ್ಲ ಹೊಡ್ಕೊಂಡು ಹೋಗಿದ್ದು. ಯಾಕೋ ಮಾವು ಹಿಂಗ್ಯಾಕೆ ಮಾಡ್ತಿ? ಕರೆ ಹೇಳಪ್ಪ, ನಿನ್ನ ಕೈ ಮುಗಿತೀನಿ, ನಾನು ಇಳುಗಣ್ಣು ಹೋತಾವ, ಅದಕ್ಕೆ ಹೇಳಿದ್ರೆ ಕಿಮ್ಮತ್ತು ಹೋತದಂತ ನಾ ಹೇಳಿಲ್ಲ. ನನ್ನ ಹಣೆ ಬಾರ ಬಾಯನ್ ಹಲ್ಲು ಅದು. ನನ್ನ ಮೊದಲ ಇಳುಗಣ್ಣು ಹೋತಾವಂತ ನೀ ಹೇಳಿಬಿಟ್ಟಿದ್ರ ನಿನ್ನ ಪೂಜಾ ಮಾಡಿ ಹೋಗಿ ಎತ್ಕೊಂಡು ಹೋಗಿ ಉಣಿಸ್ತಿದ್ನಲ್ಲ. ಓ ಮಾರಾಯ, ಇಟ್ಟಾಕ ಅಭಿಮಾನಕ್ಕೆ ಬಿದ್ದಲ್ಲ. ಅಭಿಮಾನ ಚೋಡ್ತಾ ಮುಕ್ತಿ ರೋಕಡ. ಈ ಅಭಿಮಾನವನ್ನು ಬಿಟ್ರೆ ನಿನ್ನ ಚಲೋ ಜ್ವಾಕಿ ಮಾಡ್ತಾಳೆ ಹೆಂಡತಿ. ಮೊದಲ ಹೇಳಬಾರ್ದ. ಹಂಗೆ ಕೆಲವರು ಅಭಿಮಾನಕ್ಕೆ ಬೀಳ್ತಾರೆ, ಹೇಳಲಾರ್ದಂಗೆ ಅಭಿಮಾನ. ಪೂಜೆ ಮಾಡ್ಲೋ ಬಿಡ್ಲ, ಹೋಲೋ ಬಿಡ್ಲ, ಏನು ಮುಂದೆ ಹೋಗಲೆ ಹಿಂದೆ ಕುಂದಿರ್ಲೆ, ಏನು ಮಠಕ್ಕೆ ಪ್ರವಚನ ಕೇಳಕ್ಕೆ ಹೋಗಲೇನೋ ಬಿಡ್ಲೆ,
ಅಭಿಮಾನ. ಅಭಿಮಾನ ಅಭಿಮಾನ ಚೋಡ್ತಾ ಮುಕ್ತಿ ರೋಗ್ತ. ಹೆಂಗ ಅಭಿಮಾನ ಹೋಗ್ತದ ದೇವರ ಧರ್ಮದೊಳಗ, ಮಠದೊಳಗ, ದೇವ್ರ ಗುಡಿ ಮುಂದ, ಮಠದೊಳಗ, ದೇವಸ್ಥಾನದೊಳಗ ನೆಲದೊಳಗೆ ಕೂತ್ರು ಸಹಿತ ಆ ನೆಲ ಪಾವನ ಆಗಿರ್ತದ. ಆ ಮಣ್ಣು ಭೂಮಿ ದೇಹಕ್ಕೆ ಹತ್ತಿರ ಶರೀರ ಪಾವನ ಆಗ್ತದ ಹೇಳ್ತಾರವ್ರು. ಹಲವು ಮಾತೇನು ಒಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರು ಕೃಪೆಯಾಗು. ಆ ನೆಲದೊಳಗೆ ಅನೇಕ ಮಂದಿ ಪೂಜ್ಯರು ಪಾದ ಇಟ್ಟಿರ್ತಾರ. ಪಾದ ಸ್ಪರ್ಶ ಆಗಿದಂಥ ಮಣ್ಣು ಇರ್ತದಲ್ಲ, ಆ ಮಣ್ಣಿ ದೇಹಕ್ಕೆ ಸ್ಪರ್ಶ ಆದ್ರೆ ದೇಹ ಪಾವನ ಆಗ್ತದಂತ. ಮಣ್ಣು ಹತ್ತಬೇಕಂತ ದೇಹಕ್ಕೆ. ಗುಡಿ ಒಳಗೆ ಹಂಗೆ ಕುಂದಿರ್ಬೇಕು, ಮಠದೊಳಗೆ ಹಂಗೆ ಕುಂದಿರ್ಬೇಕಂತ ಪಾದ ಸ್ಪರ್ಶ ಆಗಿರ್ತದಂತ. ಅದಕ್ಕೆ ಅಭಿಮಾನ ಹೋಗ್ಬೇಕಲ್ಲ, ಅಭಿಮಾನ ಹೋಗ್ಬೇಕಲ್ಲ. ನಮ್ಮ ಭಾರತ ದೇಶದ ಸಂತ ಮಹಂತರು ನನ್ನ ಬಸವಣ್ಣನವರು ಆಡಿದ ಈ ನೆಲದಲ್ಲಿ, ಈ ಭೂಮಂಡಲದಲ್ಲಿ ಫ್ರಾನ್ಸ್ ಅಮೇರಿಕದ ಜನ ಎಲ್ಲ ಬಂದು, ಫ್ರಾನ್ಸ್ ದೇಶದ ಜನ ಕಲ್ಯಾಣಕ್ಕೆ ಬಂದು ಆ ಭೂಮಿ ಒಳಗೆ ಉಳ್ಳಾಡ್ತಿರ್ತಾರೆ. ಕಲ್ಯಾಣದೊಳಗೆ ಉಳ್ಳಾಡಿದ್ರು. ಒಂದು ಸಲ ನಾವು ಹೋದಾಗ ಉಳ್ಳಾಡಕತ್ತಿದ್ರು. ಅಮೇರಿಕದ ಆ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಹೊಳ್ಳಾಡ್ತಿದ್ರು ಹಿಂಗೆ ಕಲ್ಯಾಣದ ಬೀದಿ ಒಳಗೆ. ಯಾಕೆ ಹೊಳ್ಳಾಡ್ತಾರೆ ಅಂತ ಕೇಳಿದನು. ಏನಿಲ್ಲ, ಮಾನುಭಾವನಂತ ಬಸವಣ್ಣವರು ಸಂತರ ಶರಣರು ಆಡಿ ಹೋಗಿರ್ತಕ್ಕಂಥ ಈ ಭಾರತ ದೇಶದಲ್ಲ, ಈ ಭಾರತ ದೇಶದ ಮಣ್ಣು ನಮ್ಮ ದೇಹಕ್ಕೆ ಹತ್ತಿದ್ರೆ ನಾವು ಪಾವನ ಆಗ್ತೀವಿ, ಅದಕ್ಕೆ ನಾವು ಬರೆ ಮೇಲೆ ಉಳ್ಳಾಡ್ತೀವಿ ಅಂತ ಹೇಳ್ತಾರೆ ಅವರು. ಅಂದ್ರೆ ನಮ್ಮ ದೇಶ ಎಷ್ಟು ಪವಿತ್ರವಾಗಿದೆ ಈ ಭಾರತ ದೇಶ. ಬಸವಣ್ಣನವರು ಆಡಿದ ನೆಲ. ಅಂಥ ನೀಲಾಂಬಿಕೆ ಗಂಗಾಂಬಿಕೆಯನ್ನು ಮದುವೆ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣವರು ಒಂದ್ಸಲ ಬಸವಣ್ಣನವರು ಏನು ಮಾಡ್ತಾರೆ ಅಂದರೆ, ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ರಾಜಸಭಾ ನಡೆದಿರ್ತದ. ಅಲ್ಲಿ ಬಸವಣ್ಣವ್ರು ಕೂತಿರ್ತಾರ, ಈ ಕಡೆ ಶೆಟ್ಟ ಭಟ್ರು ಕೂತಿರ್ತಾರ, ಕೊಂಡಿ ಮನುಷ್ಯನ ಕೂತಿರ್ತಾರ. ಅಲ್ಲೊಬ್ಬಕ್ಕೆ ಆ ಊರಾಗ ಹಾಲು ಮಾರಕ್ಕಿ ಗೋಳುಗುತ್ತಿ ಅಂತಿರ್ತಾರೆ. ಹಾಲ, ಮೊಸರ, ತುಪ್ಪ, ಬೆಣ್ಣೆ ಮಾರಕ್ಕೆ ಬರ್ತಿರ್ತಾಳೆ. ಆಕಿ ಬಿಜ್ಜಳ ಮಹಾರಾಜನ ಮನೆಗೆ ಮೊದಲು ಕೊಟ್ಟು ಹಿಂದಗಡೆ ಎಲ್ಲ ಕಡೆ ಮಾರ್ತಿರ್ತಾಳೆ. ಪುಟ್ಟಿ ತುಂಬ ಪುಟ್ಟ್ಯಾಗಿ ಇಟ್ಕೊಂಡು ಬರ್ತಿದ್ರು ಅವಾಗ. ಹಾಲ, ಮೊಸರ, ತುಪ್ಪ, ಬೆಣ್ಣೆ. ಆಕೆ ಗೌಳುಗಿತ್ಯರು ಅಂತ ಕರೀತಲ್ಲ. ಆಕಿನ ಹೆಸರ ಗೌಳುಗಿತ್ತಿ. ರಾಜ ಬೀದಿಯಲ್ಲಿ ಬಿಜ್ಜಳನ ಅರಮನೆಗೆ ಹೋಗುವ ಸಂದರ್ಭದಲ್ಲಿ ದಾರಿ ಒಳಗೆ ಕಲ್ಲಿಗೆ ಬಡಿದು, ಕಾಲ ಕಲ್ಲಿಗೆ ಬಡಿದು ಎಡವಿ ಬಿಡ್ತಾಳೆ. ಎಡವಿನ ಬಕ್ವಾರ್ಲೆ ಬೀಳ್ಬೇಕಂದ್ರೆ ಹಲ್ಲನ್ನು ಮುರಿತಾವ. ತಲೆ ಮ್ಯಾಲೆಲ್ಲ ಪುಟ್ಟೆಲ್ಲ ಬಿದ್ದು ಹಾಳಾಗಿ ಹೋಗ್ತದೆ. ಹಾಲ, ಮೊಸರ, ತುಪ್ಪ ನೆಲದ ಪಾಲ ಆಗ್ತದೆ. ಆವಾಗ ಕಲ್ಲು ಎಡಿದಾಗನೇ ಆ ತಾಯಿಗೆ ಬಸವಣ್ಣನವರೇ ನೀನು ಕಾಪಾಡಿ ಅನ್ಲಕ್ಕಿ ರಾಜಬೀದಿ ಒಳಗೆ. ಇಲ್ಲಿ ಬಸವಣ್ಣವರು ರಾಜ್ಯಸಭಾದೊಳಗೆ ಬಿಜ್ಜಳ ಮಹಾರಾಜನ ಆಸ್ಥಾನದೊಳಗೆ ಅಲ್ಲಿ ಕೂತ್ಕೊಂಡಾರ. ಮೀಟಿಂಗ್ ನಡೆದದ. ಇಲ್ಲಿ ಬಸವಣ್ಣವರೇ ಕಾಪಾಡು ಅಂದಾಗ ಇಲ್ಲಿ ಬಸವಣ್ಣವರು ಎದ್ದು ನಿಂತು ಕೈ ಮಾಡ್ಯಾರ. ಅವಾಗ ಕೊಂಡಿ ಮಿಂಚಣ್ಣ ಹೇಳ್ತಾ ಇದ್ದಾನೆ, ಬಸವಣ್ಣ ಬಿಜ್ಜಳ ಮಹಾರಾಜ ನಿನ್ನ ಮ್ಯಾಗ ಹೊಡಿಲ ಕೈ ಮೇಡಾನ, ಅದಕ್ಕೆ ಇವನು ತುರಂಗಕ್ಕೆ ಹಾಕಂತ ಅಪರಾಧಕ್ಕೆ ಸ್ಥಾನದೊಳಗೆ ನಿಂದಿರಿಸಿದರು. ಬಸವಣ್ಣ ಬಿಜ್ಜಳ ಮಹಾರಾಜ ನಿನ್ನ ಮ್ಯಾಗ ಕೈ ಮಾಡ್ಯಾನ, ಹಿಂಗೆ ಕೈ ಎತ್ತಾನ, ಅದಕ್ಕೆ ಇವನಿಗೆ ಶಿಕ್ಷಾ ಮಾಡುವಂತ ಮಹಾರಾಜನಿಗೆ ಎಲ್ಲರೂ ಎದ್ದು ನಿಂತು ಮೊದಲೇ ಇವನ್ನ ಸೇರ್ತಿರಂಗಿಲ್ಲ, ಶಿಕ್ಷಾ ಮಾಡು ಮಹಾರಾಜ. ಅವಾಗ ಮಹಾರಾಜ ಹೇಳ್ತಾ ಇದ್ದಾನೆ, ಬಸವಣ್ಣ ಈ ರಾಜ್ಯಸಭಾದಲ್ಲಿ ನೀನು ಕೈ ಮಾಡಿಯಲ್ಲ, ಕಾರಣವೇನು? ಅಪಚಾರ ಮಾಡಿದೆ ಅಲ್ಲಿ. ರಾಜ್ಯಸಭಾದಲ್ಲಿ ರಾಜಮಿಟಂಗದಲ್ಲಿ ಅಪಚಾರ ಮಾಡಿದೆಲ್ಲ, ಏನು ಕಾರಣ? ಎದಕ್ಕಾಗಿ ಮಾಡಿದೆ? ಬಸವಣ್ಣವ್ರು ಉತ್ತರ ಹೇಳಬೇಕಲ್ಲ. ಮಹಾಪ್ರಭು ನಾನೇನು ಹೇಳೋದು ಬೇಡ್ರಿ, ಉತ್ತರ ಒಂದು 10 ನಿಮಿಷನಲ್ಲಿ ಒಬ್ಬ ತಾಯಿ ಬರ್ತಾ ಇದ್ದಾಳೆ, ಆ ತಾಯಿ ನಿಮಗೆ ಉತ್ತರ ಹೇಳ್ತಾಳೆ, ತಾವಿಲ್ಲೇ ಕೂಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಬಿಜ್ಜಳ ಮಹಾರಾಜ ಸಿಟ್ಟಿಗೆರೆ ಕೂತ್ಕೊಂಡಿರ್ತಾನೆ, ಇನ್ನೇನು ಬಸವಣ್ಣಗೆ ಶಿಕ್ಷೆ ಮಾಡ್ಬೇಕಂತ. ಅವಾಗ ಗೌಳುಗಿತ್ತಿ ಓಡೋಡಿ ಬರ್ತಾಳ. ಓಡೋಡಿ ಬಿಜ್ಜಳ ಅರಮನೆಗೆ ಬಂದು ಬಿಜ್ಜಳನ ಮುಂದೆ ಕೈ ಮುಕ್ಕೊಂಡು ನಿಲ್ಲುತ್ತಾಳ. ಗೌಳುಗಿತ್ತಿ ನೀ ಯಾಕೆ ಬಂದಿ ಅಂತ ಮಹಾರಾಜ ಕೇಳಿದ. ಹಾಲು ಮಾರುವ ಗೌಳುಗಿತ್ತಿ ಅಲ್ಲಿ ಮನೆಗೆ ಹಾಲು ಕೊಡಬೇಕಲ್ಲ, ಇಲ್ಲಿ ರಾಜಸಭೆಯೊಳಗೆ ನಿಂದೇಳು ಕೆರೆಸಿದೆ. ಮಹಾಪ್ರಭು ನಂದೊಂದು ಅರಿಕೆ ಇದೆ. ಏನು? ನಿಮ್ಮ ಮನೆಗೆ ಹಾಲು ಮೊಸರ ಹೋಗುವ ಈ ಸಂದರ್ಭದಲ್ಲಿ ಎಲ್ಲ ತುಂಬಿದ ಹಾಲು, ಮೊಸರ, ಬೆಣ್ಣೆ, ತುಪ್ಪ ಎಲ್ಲ ನೆಲದ ಪಾಲಾತಿತ್ತು. ನಾನು ಬೀಳುವ ಸಂದರ್ಭದಲ್ಲಿ ಮಾನುಭಾವನಾದ ಬಸವಣ್ಣನವರೇ, ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿ ಬಂದಿರತಕ್ಕಂಥ ಬಸವಣ್ಣನವರೇ,
ನೀನು ಕಾಪಾಡಿ ಅಂದಾಗ ನನ್ನ ಪುಟ್ಟಿ ಅಂತರ್ಲೆ ನಿಂತದ, ಅದಕ್ಕೆ ನೀನು ನೋಡಾಕ ಬಾ ಅಂತ ಕರೆಯಕ್ಕೆ ಬಂದಾಳಕ್ಕಿ. ಪುಟ್ಟಿ ಹಿಂಗ ನಿಂತಿತ್ತದು. ಅಕ್ಕಿ ನೆಲಕ್ಕೆ ಬಿದ್ದಿದ್ಲು, ಆದ್ರೆ ಪುಟ್ಟಿ ಬಿದ್ದಿರಲಿಲ್ಲ. ಎಂಥ ಘಟನೆ ನಡೆದದು ಕಲ್ಯಾಣದೊಳಗೆ. ಪುಟ್ಟಿ ತೆಲಿಲಿಂದ ಹಿಂಗೆ ಸರದಿತ್ತಲ್ಲ, ಹಿಂಗ ನಿಂತಿತ್ತು. ಗೌಳಿಗಿತ್ತಿ ಬಿದ್ದಿದ್ಲು ಪುಟ್ಟಿ. ಯಾರು ಕಾಪಾಡು ಅಂದಾರ, ಕಾಪಾಡಂದಾಗ ಎದ್ದು ನಿಂತು ಕೈ ಮಾಡ್ಯಾನ. ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಬಿಜ್ಜಳ ಮಹಾರಾಜ ಹೇಳಿದ ಕೈ ಯಾಕೆ ಮಾಡ್ಯಾನ, ಅಲ್ಲಿ ಕಾಪಾಡು ಅಂದಾಗ ನಾ ಕಾಪಾಡಿಲ್ಲ, ಕೂಡಲ ಸಂಗಮ ದೇವ ನನ್ನ ಯವಿಸಿ ನಿಂದಿರಿಸಿ ಕೈ ಮಾಡ್ಯಾನ, ಆ ಪುಟ್ಟಿ ಹಿಡ್ದಿ ನಾನಂತ ಹೇಳ್ತಾನೆ ಬಸವಣ್ಣವರು. ಪುಟ್ಟಿ ಹಿಡ್ದಿ. ಕೊಂಡಿ ಮಿಂಚಣ್ಣ ಇವರೆಲ್ಲ ಅದಾರಲ್ಲ, ಮಾರಿ ತಳಗಾಯ್ತು, ಇವ್ರದ್ದು ಅವಮಾನ ಆಯ್ತು. ಅವ್ರು ಬಿಜ್ಜಳ ಮಹಾರಾಜ ಕೈ ಮುಗದ, ಬಸವಣ್ಣವ್ರಿಗೆ ಕೈ ಮುಗದ, ಕೈ ಮುಗದ, ಕೈ ಮುಗಿದ ನಮಸ್ಕಾರ ಮಾಡಿದ, ವಂದಿಸಿದ. ಹೇಳ್ತಾನೆ ಬಸವಣ್ಣವರು. ಏನು ಹೇಳ್ತಾರೆ ಅಂದ್ರೆ, ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ, ಒಲವಿಲ್ಲದ ಪೂಜೆ ಸ್ನೇಹವಿಲ್ಲ ಮಾಟ, ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು, ಆ ಪೂಜೆಯು ಆ ಮಾಟವು, ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ. ಕೂಡಲ ಸಂಗಮ, ಕೂಡಲ ಸಂಗಮ ದೇವ ನಿಮ್ಮ ನಿಜವಿಲ್ಲದ ಭಕ್ತಿ, ನಿಜವಿಲ್ಲದವರ ಭಕ್ತಿ ಇಂತುಂಟಯ್ಯ, ನಿಜವಿಲ್ಲದವರ ಭಕ್ತಿ ಇಂತುಂಟಯ್ಯ. ಹೇಳ್ತಾರೋ, ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ. ಸತಿ ಪತಿಗಳಂದ್ರೆ ಸ್ನೇಹ ಇರಬೇಕು, ಸ್ನೇಹವಿಲ್ಲದ ಜೀವ ನಿರರ್ಥಕ ಅಂತ. ಸ್ನೇಹ ಬೇಕಲ್ಲ. ಹೇಳ್ತಾರ, ಪ್ರೀತಿ ಇಲ್ಲದ ಗೆಳೆಯ ಕಾಡಿಗೆ ತೆನೆಯಂತೆ. ಗೆಳೆತನ ಹೆಂಗಿರ್ಬೇಕಂತಂದ್ರ ಕಾಡಿಗೆ ತೆನೆ ಇದ್ದಂಗೆ ಇರಬಾರ್ದಂತ. ಬಿಳಿಜಾಳದ ಹೊಳದಾಗ ಕಾಡಿಗೆ ತೆನೆ ಅಂತ ಇರ್ತಾವೆ ಅವು, ನೋಡಿರೆ ಕಾಡಿಗೆ ತೆನೆ, ಜ್ವಾಳದೊಳಗೆ ಕಾಡಿಗೆ ತೆನೆ ಅಂತಿರ್ತದೆ. ಕಾಡಿಗೆ ತೆನೆ ಹಿಂಗೆ ಹಿಡಿದು ಬಿಟ್ರೆ ಮೈ ತುಂಬ ಏನಾಗುತ್ತೆ, ಮಸಿ. ಜ್ವಾಳ ಚಂಡಿ ಆಡುವ ಹೊತ್ನ್ಯಾಗ ತಾಯಂದಿರು ಆ ತೆನಿ ಹಗರ ಕೂದು ಎಲ್ಲಿ ಹೋಗಿತಾರೆ, ಅದನ್ನು ಎಲ್ಲಿ ಹೋಗಿತಾರೆ? ಆ ತೆನಿ ಹೊಲ ದಾಟಿ ಹೊರಗೆ ಹೋಗಿತಾರೆ. ಅದನ್ನು ಅಪ್ಪಿ ತಪ್ಪಿ ಜ್ವಾಳದ ತೆನೆ ಒಯ್ಯಂಗಿಲ್ಲ. ಆ ಜ್ವಾಳದ ತೆನೆ ಹೊಡೆದ್ರೆ ಎಲ್ಲ ಜ್ವಾಳ ಅದ್ರ ಗತೆ ಕಾಡಿಗೆ ಆಗ್ತಾವಂತ ಹೊರಗೆ ಹೋಗಿತ್ತಾರ. ಹಂಗೆ ನಿಷ್ಠೆ ಇಲ್ಲದ ಗೆಳೆಯ ಕಾಡಿಗೆ ತೆನೆಯಂತೆ, ಪ್ರೀತಿ ಇಲ್ಲದ ಗೆಳೆಯ ಕಾಡಿಗೆ ತೆನೆಯಂತೆ, ಪ್ರೀತಿ ಇಲ್ಲದ ಬಾಂಧವ್ಯ ಕಾಡಿಗೆ ತೆನೆಯಂತೆ, ಸ್ನೇಹವಿಲ್ಲದ ಜೀವ ಕಾಡಿಗೆ ತೆನೆಯಂತೆ. ಸ್ನೇಹ ಇತ್ತು ಅಂದ್ರೆ ಜ್ವಾಳ, ಸ್ನೇಹ ಇಲ್ಲದ್ರೆ ಕಾಡಿನಾಗ ತೆನೆ ಇದ್ದಂಗಂತ, ಕಾಡಿಗೆ ತೆನೆ ಇದ್ದಂಗಂತ ಬಸವಣ್ಣವ್ರು ಹೇಳ್ತಾರೆ. ಹಂಗೆ ಪೂಜಾ ಅಂದ್ರೆ ಹೆಂಗಿರಬೇಕು? ಒಲವಿಲ್ಲದ ಪೂಜಾ. ಪೂಜೆ ಮಾಡುವಾಗ ಭಕ್ತಿ ಇರಬೇಕು, ದಾನ ಕೊಡಾಗ ಭಕ್ತಿ ಇರಬೇಕು, ಬರುವಾಗ ಭಕ್ತಿ ಇರಬೇಕು, ಶಿವ ಅನ್ನಾಗ ಭಕ್ತಿ ಇರಬೇಕು, ಒಲವು ಬೇಕು, ನಂಬಿಕೆ ಬೇಕು, ನಿಷ್ಠಾ ಬೇಕು. ಚಿತ್ರದ ರೂಹು ಕಾಣಿರಣ್ಣ. ಒಂದು ಚಿತ್ರ ಬಿಡಿಸಿರುತ್ತಾನೆ ಒಬ್ಬ ಕಲಾಗಾರ. ಯಾವ ಚಿತ್ರ? ಕಬ್ಬಿನ ಚಿತ್ರ, ನೆಲಕಬ್ಬಿನ ಚಿತ್ರ ಬಿಡಿಸಿರ್ತಾನೆ ಗೋಡೆ ಮೇಲೆ. ಆರ್ಟಿಕಲ್ ಹುಡುಗರು ಚಿತ್ರ ಬಿಡಿಸ್ತಾರೆ, ಕಬ್ಬು ನೆಲಕಬ್ಬು ಬಿಡಿಸ್ತಾರೆ. ಕಬ್ಬು ತಿನ್ನಂಗಾಗಿ ಹೋಗಿ ಗ್ವಾಡಿ ಮ್ಯಾಗ ಬರೆದಂಥ ಆ ಚಿತ್ರದ ಕಬ್ಬನ್ನು ಹಲ್ಲಿನಿಂದ ಕಡ್ದು ತಿನ್ನಕ್ಕಾದ್ರೆ ಹಲ್ಲೇನಾತವ?
ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ, ಚಿತ್ರದ ಕಬ್ಬಿನಂತೆ ಆ ಚಿತ್ರದಾಗ ಗ್ವಾಡಿ ಮ್ಯಾಲಿನ ಕಬ್ಬನ್ನ ಹಲ್ಲಿನಿಂದ ಹೋಗಿ ಗ್ವಾಡಿಗೆ ಅಂಬರೀಷ್ ಕಡಿದ್ರೆ ಕಬ್ಬು ಸಿಗಂಗಿಲ್ಲ, ಹಲ್ಲು ಮುರ್ಕೊಂಡು ಹೋಗ್ತಾವ. ಚಿತ್ರ ಕಬ್ಬದ, ಕರೆ ಕಬ್ಬ ಅಲ್ಲ, ಚಿತ್ರದಾಗ ಬರೆದ ಕಬ್ಬದ. ಹಂಗಿಲ್ಲ ಹೇಳ್ತಾ ಇದ್ದಾರೆ, ಅಪ್ಪಿದಡೆ ಸುಖವಿಲ್ಲ. ಚಿತ್ರ ಮ್ಯಾಗ ಚಲೋ ಗೊಂಬಿರ್ತದೆ ಹೆಣ್ಮಗಳದ್ದು, ಲಗ್ನ ಮಾಡಬೇಕೋಬೇಕಂತೇಳಿ ಆ ಚಿತ್ರದನ್ನು ಗ್ವಾಡಿ ಮ್ಯಾಲಿದೆ ಹೆಣ್ಮಗಳು ಹೋಗಿ ಮ್ಯಾಲೆ ತೆಕ್ಕಿ ಬಡ್ದ್ರಕ್ಕೇನಿಲ್ಲ ಲಗ್ನ ಆಗಂಗದಾಳನಂತ ಕೇಳ್ತಾರ. ಬ್ಯಾಡ, ಅರ್ಬಿ ಅಂಗಡಿಯಾಗ ಹೆಣ್ಮಗಳ ಡ್ರೆಸ್ ತೊಡಿಸಿ ನಿಂದಿಸಿರ್ತಾರೆ, ಗಣಮಗಳ ಡ್ರೆಸ್ ತೊಡಿಸಿ ನಿಂದಿಸಿರ್ತಾರೆ. ಭಾಳ ಚಂದ ಇರ್ತಾವೆ ಗೊಂಬಿ. ಇವ ಲಗ್ನ ಅಲಾರ್ದ ಹೋಗಿ ಹೆಣ್ಣನೆ ಮಾಡಿ ಹೋಗಿ ತೆಕ್ಕಿ ಬಡ್ದು ಬಿಟ್ಟವ, ಅದು ದಬಕ್ಕನ ಗೊಂಬಿ ನೆಲಕ್ಕೆ ಬಿದ್ದ ಬಿಡುತ್ತದೆ. ಭಾಳ ಚಂದ ಬಸವಣ್ಣವ್ರು ಹೇಳ್ಯಾರ, ಚಿತ್ರದ ರೂಹು ಕಾಣಿರಣ್ಣ, ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿವಿಲ್ಲ. ಹೆಂಗೋ ಹಂಗ ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ. ಆ ಗ್ವಾಡಿ ಮ್ಯಾಗ ಚಿತ್ರ ಇದ್ದಂಗ, ಗ್ವಾಡಿ ಮ್ಯಾಲ ನೆಲಕಬ್ಬಿದ್ದಂಗ, ನಿಜವಿಲ್ಲದವರ ಭಕ್ತಿ ಗ್ವಾಡಿ ಮ್ಯಾಲ ಕಬ್ಬಿದ್ದಂಗ, ಅದು ನಿಜವಾದಂಥ ಭಕ್ತಿ ಅಲ್ಲ ಅಂತ ಹೇಳ್ತಾನೆ ಬಸವಣ್ಣ. ನಿಜವಾದಂಥ ಭಕ್ತಿ ಹೆಂಗದಂದ್ರೆ ಅಲ್ಲಿಂದ ಮನಿ ಬಿಟ್ಟು ಇಲ್ಲಿ ಬಂದಿರಲ್ಲ, ಅದು ನಿಜವಾದ ನಿಮ್ಮ ಭಕ್ತಿ ಅಂತ ತೋರಿಸಿಕೊಡ್ತಾ ಇದೆ. ಇದು ನಿಜವಾದ ಭಕ್ತಿ ಅಂತ ತೋರಿಸ್ತದೆ. ಅಂಥ ಯಾವ ಬಸವಣ್ಣನವರು ನೀಲಗಂಗಾಂಬಿಕೆ, ನೀಲಮ್ಮ ಅದು ಗಂಗಾಂಬಿಕೆಯರು ಒಡಗೂಡಿ ಒಂದು ದಿವಸ ಅರಮನೆಯೊಳಗ ಮಲ್ಕೊಂಡಿರ್ತಾರೆ. ರಾತ್ರಿ ವ್ಯವಹಾರವನ್ನ ಮಾಡಿ ಬಸವಣ್ಣವರು ಪೂಜಾ ಮುಗಿಸಿ ಮನ್ಸದ ಮ್ಯಾಗ ಮಲ್ಕೊಂಡಿರ್ತಾರೆ. ಇಂಥ ಬಾಕಲ ಬಸವಣ್ಣವರ ಮಹಾಮನಿ. ಏನ್ರಿ ಇಂಥ ಬಾಕಲ ಹಚ್ಚಿರಿ? ನಾ ಏನು ಹಚ್ಚಿಲ್ಲ, ಅದು ಆ ಬಾಕಲಿಗೆ 1,25,000 ಬಿದ್ದದ, ಎಲ್ಲ ಬಾಕಲಿ ಕೂಡಿ. ಅದೇ ಹಂಗ್ರಿ ಅಂದ್ರೆ ಬಕ್ದ ಜೋಳಿಗೆ ರೊಕ್ಕ ಹಾಕ್ಯಾರ ಅಂತಂದು ಮಾಡಿಸಿವಿ ಅಷ್ಟೇ. ಅದು ನಂದಲ್ಲ ಬಾಕಲಿ, ಅದು ನಿಮ್ಮದ ಬಾಕಲಿ, ಅದು ನಮ್ಮ ಭಕ್ತರು ಬಾಕಲಿ. ನಾವಿಲ್ಲ, ನಂಬಲ್ಲಿ ಯಾರು ರೊಕ್ಕ ಬರ್ತಾರೆ? ರೊಕ್ಕನಿಲ್ಲ ರೂಪಾಯಿ. ನಾ ಬರುವಾಗಿ ಗೇಟಿದ್ದು ಇಟ್ಟೆ ಬಂದಿನ, ಬರೆಗೈಲೆ ಬಂದ್ಬಿಟ್ಟು ನಾ. ಹಂಗ ಬಸವಣ್ಣವ್ರ ಮಹಾಮನಿಯಲ್ಲಿ ಬಾಕಲ ತೆರೆದು ಬಿಟ್ಟಿದೆ, ಕುಲ್ಲ ಇರ್ತದ. ಆ ಊರೊಳಗ ಕಲ್ಯಾಣದೊಳಗ ಕುಲ್ಲ ಬಾಕಲಿ ಇರ್ತದ. ಕಳ್ಳರು ಯಾರೂ ಇಲ್ಲ ಊರೊಳಗೆ. ಕಲ್ಯಾಣದೊಳಗ ಹಂಗ ಕುಂದ್ರೋ ಯಾರು, ಎಲ್ಲರೂ ಕಾಯ್ಕ ಮಾಡೋರೇ ಅದಾರ. ದುಡಿಯದವರಿಗೆ, ದುಡಿಲಾರದವರಿಗೆ ಕಲ್ಯಾಣದೊಳಗ ಪ್ರವೇಶವಿಲ್ಲಂತ ಬೋರ್ಡ್ ಹಾಕಿದ್ರು ಬಸವಣ್ಣವರು. ದುಡಿಲಾರದವ್ರಿಗೆ ನಮ್ಮೂರು ಪ್ರವೇಶವಿಲ್ಲ, ಕಲ್ಯಾಣದೊಳಗೆ ಜಾಗವಿಲ್ಲ. ಎಲ್ಲರೂ ದುಡಿಬೇಕು, ಊಟ ಮಾಡಬೇಕು. ಯಾವುದೇ ಮಾಡಿ, ಕೃಷಿ ಮಾಡಿ, ಕಾಯಕ ಮಾಡಿ, ವ್ಯಾಪಾರ ಮಾಡಿ, ಉದ್ಯೋಗ ಮಾಡಿ, ಏನೇ ಮಾಡಿ, ಒಟ್ಟು ಕೆಲಸ ಇಲ್ಲಾರ್ದ ಯಾರೂ ಇರಬಾರ್ದು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಕರೆದ್ರವರು. ಅವಾಗ ಯಾರೂ ಕಾಳಿರಲಿಲ್ಲ. ಆ ಕೊಂಡಿ ಮಿಂಚಣ್ಣ ತನ್ನ ಸಹಚರರಂದ್ರ ದ್ವಾರಪಾಲಕರನ್ನ ತಯಾರು ಮಾಡಿ, ಇಲ್ಲೇ ತಮ್ಮ ಬರ್ರಿಲೆ, ಇಬ್ಬರನ್ನ ಅಂಗಿ ಕಳಿಸಿ, ಒಂದು ಕೆಂಪು ಪಂಜ ಸುತ್ತಿಸಿ, ಮೈ ತುಂಬ ಇಬತ್ತಿ ಹಚ್ಚಿ, ಕೊಳ್ಳಾಗ ರುದ್ರಾಕ್ಷಿ ಹಾಕಿ, ಒಂದು ಲಿಂಗ ಕಟ್ಟಿ, ಕೈಯಾಗ ಒಂದು ಜೋಳಿಗೆ ಕೊಟ್ಟು ಹೋಗ್ರಿ, ಆ ಬಸವಣ್ಣನ ಮನೆಗೆ ಒಳಗೆ ಹೋಗ್ರಿ ಅಂದ್ರೆ ಹಿಂಗಾಗಿ ಹೋದ್ರೆ ನಿಮ್ಮನ್ನು ಒಳಗೆ ಬಿಡ್ತಾರೆ ಇಲ್ಲಿ ದ್ವಾರಪಾಲಕರು ಅಂತ ತಿಳ್ಕೊಂಡೇಳಿ ಇಬ್ಬರನ್ನ ತಯಾರು ಮಾಡಿ ಕೊಂಡಿ ಮಂಚಣ್ಣ ಬಸವಣ್ಣನ ಮನೆಗೆ ಕಳುವು ಮಾಡ್ಯಾಕ ಕಳಿಸಿಬಿಟ್ಟ. ಅಂದ್ರೆ ಗಂಗಾಂಬಿಕೆ ಕೊಳ್ಳಾಗ, ನೀಲಾಂಬಿಕೆ ಕೊಳ್ಳಾಗ ಬಂಗಾರದ ಭಯಂಕರ ಅದಾವ. ಅವ್ರ ಕೊಳ್ಳಾಗ ಒಂದು ತೊಲಿ, ಅವ್ರ ಕೊಳ್ಳಾಗ ಒಂದು ಕಿಲೋ. ಇಬ್ಬರು ಹೆಂಡಂದಿರಿ ಕೊಳ್ಳೊಳಗೆ ಒಂದೊಂದು ಕಿಲೋದು ಬಂಗಾರ ಸಾಮಾನು ಇರ್ತಾವ. ಅವರು ಹಾಕ್ಕೊಂಡು ತೆಗಿಲಾರ್ದು ಹಂಗೆ ಮುಕ್ಕೊಂಡಿರ್ತಾರೆ. ಹಂಗಾತ ರಾತ್ರಿ ಸಹಿತ ತೆಗೆದಿರಂಗಿಲ್ಲ ಅವರು. ಬಂಗಾರ ಮ್ಯಾಗ ಅಟ್ಟ ಮೋಹ ಇಬ್ಬರಿಗೆ. ಬಸವಣ್ಣವ್ರ ಧರ್ಮಪತ್ನಿಯರು ಬಂಗಾರ ಅಂದ್ರೆ ಅಟ್ಟ ಮೋಹ ರೀ. ಯಾರಿಗೆ ಬಿಡ್ತದೆ ಬಂಗಾರ? 1,00,000 ಮ್ಯಾಗ 30,000 ಏನೈತಿ ಬಂಗಾರ. ಏನು ಹಾಕೋ? 1,60,000 ತಲೆ ಬಂಗಾರ. ಈಗೇನು ಹಾಕೋತೀರಿ? ಮೈ ತುಂಬ ಬಂಗಾರ. ಆಗಿನ ಕಾಲದೊಳಗೆ ಬಂಗಾರಕ್ಕೆ ಹಗ್ಗ ಏನೂ ಇರಲಿಲ್ಲ. ಮೈ ತುಂಬ ಬಂಗಾರದ ಆಭರಣ ಹಾಕ್ಕೊಂಡು ಇಬ್ಬರು ಗಂಗಾಂಬಿಕೆ ನೀಲಾಂಬಿಕೆ ಮಾತನಾಡ್ಕೋಂತ ನಿದ್ದಿಗೆ ಹೋಗಿರ್ತಾರ. ಪಡಸಾಲಿ ಒಳಗೆ ಬಸವಣ್ಣವ್ರು ಒಂದು ರೂಮಿನೊಳಗೆ ಧ್ಯಾನ ಮಾಡಿ ಮಲ್ಕೊಂಡಿರ್ತಾರೆ ಮಂಚದ ಮ್ಯಾಗ. ರಾತ್ರಿಯಾಗಿ ಇಬ್ಬರು ಕಳ್ಳರು ಬರ್ತಾರಲ್ಲಿ.
ಕಳ್ಳರನ್ನ ತಯಾರು ಮಾಡಿ ಆ ಮೇಮ್ಯಾಗಲ ಬಂಗಾರ ಹರ್ಕೊಂಬರ್ರಿ ಅಂತ ಕಳಿಸಿರ್ತಾರೆ. ಬಸವಣ್ಣನ ಮನೆಗೆ ಕಳು ಮಾಡಿಸಿ ಇವನು ಬಡವನು ಮಾಡೋನಂತ ಅವ ಮಂಚಣ್ಣನ ಯಾವಾಗಲೂ ದುರುದ್ದೇಶವ, ಯಾವಾಗಲೂ ದುರಾಶ, ದುರ್ಬುದ್ಧಿ ಮಂಚಣ್ಣನ ಮನಸ್ಸಿನೊಳಗೆ. ಬಸವಣ್ಣವ್ರು ಬೇಯ್ದ ಶರಣರ ಸಂತರ ಮಹಾತ್ಮರನ್ನ ಬೇಯ್ದ್ರ ಪರಮಾತ್ಮನ ಅಕೌಂಟಿನೊಳಗೆ ಅಲ್ಲ, ಯಮಧರ್ಮ ಅಕೌಂಟಿನೊಳಗೆ ಇವರು ಲೆಕ್ಕಾಚಾರ ಜಮಾ ಆಗ್ತದೆ. ತಿಳಿತಿಲ್ಲ ಹೇಳೋದು. ಶರಣರ ಸಂತರನ್ನ ಏನು ಬೈತಾರಲ್ಲ ಇವರು ಜಮಾ ಎಲ್ಲಿ ಆಗ್ತದಂದ್ರೆ ಅವರು ಜಮಾ ಯಮಧರ್ಮದೊಳಗೆ, ಯಮಧರ್ಮ ಅಕೌಂಟಿನೊಳಗೆ ಜಮಾ ಆಗ್ತದೆ, ಪಾಪದ ಜಮಾ ಆಗ್ತದೆ ಅಂತ ಹೇಳ್ತಾರೆ ಬಸವಣ್ಣವರು. ಬೇಯೋರು ಇರಲಿ ಅಂದವ ಚಲೋ ಆಗ್ತದೆ ಬೇದರ. ಅವಾಗ ಇಬ್ಬರು ಕಳ್ಳರು ಮೇ ತುಂಬ 50 ಹಚ್ಕೊಂಡು ಬಂದ್ರಲ್ಲ, ದ್ವಾರಪಾಲಕರು ಜಂಗಮರನ್ನ ಮಾಡಿ ಬಿಟ್ಬಿಟ್ರು. ಅವಾಗ ಹಗರು ಬಂದು ಸಾವಕಾಶ ಬರ್ತಾರೆ ಬಸವಣ್ಣವ್ರ ಮನೆಯೊಳಗೆ. ಸಾವಕಾಶ ಹೆಜ್ಜೆ ಇಟ್ಕೊಂಡ್ಬರ್ತಾರೆ ಕಳ್ಳರವರು. ಬಂದು ಇಬ್ಬರು ಹೆಣ್ಮಕ್ಳು ಮುಕ್ಕೊಂಡಿರ್ತಾರೆ. ಗಂಗಾಂಬಿಕೆ ನೀಲಾಂಬಿಕೆ ನಿದ್ದೆ ಹತ್ತಿರ್ತದೆ. ಹಗರು ಬಂದು ಹಿಂದೆ ಕೈ ಹಾಕ್ತಾರೆ ಇಬ್ಬರಿಗೆ. ಬಂಗಾರ ಸಾಮಾನು ಕೈ ಹಾಕ್ತಾರೆ. ಎಲ್ಲ ಹಿಂಗೆ ಹಿಡಿದ್ರು. ರೇಷ್ಮೆ ದಾರ ಏನು ಕಟ್ಟಿರಲಿಲ್ಲ, ಅವರು ಕೌದಿ ದಾರ ಕಟ್ಟಿದ್ರು. ದಾರ ಭಾಳ ಲೂಸ್ ಇದ್ದು ಅವು. ಕೆಲವೊಂದು ಹಗರು ತಕ್ಕೊಂಡ್ರು, ಕೆಲವೊಂದು ಬರಲಾರ್ದಕ್ಕೆ ಏನು ಮಾಡಿದ್ರು ಅಂದ್ರೆ ಇಬ್ಬರು ಧಡ್ಗನ ಜಗ್ಗಿಬಿಟ್ರು. ಧಡ್ಗನ ಯಾವಾಗ ಜಗ್ಗಿದಳು ಬಂಗಾರದ ಸಾಮಾನುಗಳು ಇಬ್ಬರು ಕಳ್ಳರ ಕೈಯ ಬಂದ್ಬಿಟ್ಟು 1 ಕಿಲೋ ಬಂಗಾರ ತಗೊಂಡು ಓಡಿ ಹೋಗ್ತಿದ್ರು. ಇಬ್ಬರಿಗೆ ಕೊಳ್ಳ ಜಗ್ಗಿದ್ರಲ್ಲ, ಕೊಳ್ಳಿಗೆ ದಾರ ನಟ್ಟು ಬಿಡಿತು. ಗಂಗಾಂಬಿಕೆ ನೀಲಾಂಬಿಕೆ ಎಲ್ಲವೋ ಕಳ್ಳ 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 ಅಂತ ಇಬ್ಬರು ಚೀರಾಡಿಬಿಟ್ರು. ಹೆಣ್ಮಕ್ಳು ಬಾಯಿ ನೋಡಬಾರ್ದು. ಬಾಯಿ ಅಂದ್ರೆ ಸುಮ್ಮನೆ ಇರ್ತದನ್ನ ಕಲಲಲಲಲಲ ಬಾಯಿ ಇಬ್ಬರು ಕಳ್ಳ 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 ಅಂತರ ಚೀರಾಡ್ಕೊಂತ ಓಡಾಡಕತ್ತಿಬಿಟ್ರು. ಬಸವಣ್ಣನ ಮಹಾಮನಿ ಒಳಗ ಗಂಗಾಂಬಿಕೆ ನೀಲಾಂಬಿಕೆ ಕಳ್ಳ 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 ಚೀರಾಡಿದರು. ಬಸವಣ್ಣವರು ಎದ್ದು ಕುಲ್ತಾರೆ ಅಲ್ಲೇ. ಅವರೇನು ಎದ್ದು ಬಡಿಗೆ ತೊಗೊಂಡು ಓಡಿ ಬರಲಿಲ್ಲ. ಏನಾಗಿದೆ ಇವಕ್ಕೆ ಯಾಕೆ ಚೀರಾಡ್ತಾರೆ ಎಡ್ಡು ಅಂತ ಎದ್ದು ಕುಂತರು. ಅಲ್ಲಿ ಕಳ್ಳ ಅಂದಾಗ ಸುದ್ದಿ ಆಯಿತು. ದ್ವಾರಪಾಲಕರು ಇಬ್ಬರನ್ನ ಹಿಡಿದ್ಬಿಟ್ರು. ಗಪ್ಪನ ಮುಂದೆ ಹಿಡ್ಕೊಂಡ್ಬಿಟ್ರು. ಉಡಿಯಾದಾಗ ಬಂಗಾರ ಸಾಮಾನದ ಇಬ್ಬರು ಕಳ್ಳರನ್ನ ಹಿಡಿದು ಕಂಬಕ್ಕೆ ಕಟ್ಟಿಬಿಟ್ರು. ಬಸವಣ್ಣನವ್ರ ಹತ್ರ ಕಳ್ಳರನ್ನ ಹಿಡ್ಕೊಂಬಂದ್ರು. ಮಹಾಪ್ರಭು ಇವರಿಬ್ಬರು ಕಳ್ಳರು. ಗಂಗಾಂಬಿಕೆ ನೀಲಾಂಬಿಕೆ ನೋಡಿ ಕಳ್ಳ ಮಹಾಪ್ರಭು ಬಸವಣ್ಣನವರೇ, ನಮ್ಮ ಪತಿದೇವ, ಅವ್ರನ್ನ ಗಲ್ಲು ಶಿಕ್ಷೆ ಮಾಡಿ ಅಂತ ಇಬ್ಬರು ಹೆಣ್ಣು ಹೇಳ್ತಾ ಇದ್ದಾರೆ. ಗಂಗಾಂಬಿಕೆ ನೀಲಾಂಬಿಕೆ ಹೇಳ್ತಾ ಇದ್ದಾರೆ, ನಮ್ಮ ಕೊಳ್ಳನ ಸಾಮಾನು ಕಳುವು ಮಾಡ್ಯಾರ, ಅದಕ್ಕೆ ಇಬ್ಬರು ಗಲ್ಲಿಗೆ ತುರಂಗಕ್ಕೆ ಹಾಕ್ಸ್ ಅಂತ ಹೇಳ್ತಾರೆ. ಬಸವಣ್ಣವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಶಾಂತವಾಗಿ ಕೂತ್ಕೊಂಡಾರೆ. ಇವರು ಒದರಾಡ್ತಿದ್ರು, ಚೀರಾಡ್ತಿದ್ರು. ನೋಡಬಾರ್ದು, ಕಣ್ಣಾಗ ನೀರು ಅಟ್ಟೆ ಹೊಂಟವ. ಏನು ಕಾಲ ನಿಂದ್ರಲ್ಲೂ ನೆಲದ ಮ್ಯಾಗ. ಮೊದಲು ಇವನು ಗಲ್ಲಿಗೆ ಹಾಕಿ, ಮೊದಲು ಇವನು ಶಿಕ್ಷೆ ಕೊಡು. ಇವರಿಬ್ಬರು ಅವರು ದ್ವಾರಪಗಳು ಹಿಡ್ಕೊಂಬಂದು ಮುಂದೆ ನಿಂತ್ಕೊಂಡಾರ. ಅವರಿಬ್ಬರು ಕಳ್ಳರು ಒಂದಾಕ್ ಮಾಡ್ಕೊಂಡ್ರು, ಎರಡಕ್ಕೆ ಮಾಡ್ಕೊಂಡ್ಬಿಟ್ರು ನಿಂತಲ್ಲಿ. ಎಲ್ಲಿ ಬಸವಣ್ಣವರು ಮಹಾಮಂತ್ರಿ ಹೋಗಿ ನಮ್ಮನ್ನು ಗೆಲ್ಲಿಗೆ ಹಾಕ್ತಾನಂತ ಅವ್ರು ಎದಿ ಹೊಡೆದ್ಬಿಟ್ಟು. ಅವಾಗ ಬಸವಣ್ಣವ್ರು ಹೇಳಲಿಲ್ಲ, ಅವರು ಇಷ್ಟೇ ಕೂತ್ಕೊಂಡ್ಬಿಟ್ಟಿದ್ರು. ಅವಾಗ ಹೇಳ್ತಾರೆ, ಭಾಳ ಚಂದ ಹೇಳ್ಯಾರಲ್ಲ ಬಸವಣ್ಣವ್ರು, ಭಾಳ ಚಲೋ ಹೇಳ್ತಾರೆ. ಕಳ್ಳನ ಮನಿಗೊಬ್ಬ ಬಲುಗಳ್ಳ ಬಂದರೆ, ಕಳ್ಳನ ಮನಿಗೊಬ್ಬ ಬಲುಗಳ್ಳ ಬಂದರೆ ಕಳ್ಳನಲ್ಲ ಸಾಕ್ಷಾತ್ ಕೂಡಲ ಸಂಗಮನೆ ಈ ರೂಪದೊಳಗೆ ಬಂದಿದ್ದಾನೆ. ಎಲೆ ಚಾಂಡಾಲ ಗಿತ್ತಿಯರೇ, ಇನ್ನಷ್ಟಿದ್ರೆ ಕೊಟ್ಟು ಬಿಡ್ರಿ ಅವ್ರಿಗೆ ತಗೊಂಡು ಹೋಗ್ಲಿ ಅಂತ ಹೇಳ್ತಾನೆ ಹೆಂಡಂದಿರಿಗೆ. ಏನು ಹೇಳಿದ ಮಾತು, ಬೈತಾನಿಬ್ಬರಿಗೆ ಬೇದ ಬಿಟ್ಟ. ಎಲೇ ಚಾಂಡಾಲಗಿತ್ತಿಯರೆ, ಕಳ್ಳನ ಮನಿಗೊಬ್ಬ ಬಲುಗಳ್ಳ ಬಂದರೆ ಕಳ್ಳನಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವನೇ ಇವನೇ ಬಂದವ. ಎನ್ನೊಡೆವನ ಕೈಯ ನೊಂದವು. ಅವರು ಹಗ್ಗ, ಅವರು ನಿಮ್ಮ ಕೊಳ್ಳನ್ನು ಹೊರುವಾಗ ಅದು ರೇಷ್ಮೆದಾರ ಕೈಗೆ ನಟ್ಟು ಎನ್ನೊಡೆಯನ ಕೈಯ ನೊಂದ್ಯಾವ. ಅದಕ್ಕೆ ಅವರ ಕೈಗೆ ಎಣ್ಣೆ ಬೆಣ್ಣೆ ಹಚ್ಚಿ ಅರಿಶಿನ ಹಚ್ಚಿ ಕಾಸ್ರಂತ ಹೇಳ್ತಾನೆ ಬಸವಣ್ಣವರು. ಬಾಯಪ್ಪ, ಇಬ್ಬರು ಕಳ್ಳರು ಕರೀತಾನೆ, ಬಾಯಪ್ಪ ಬನ್ನಿ. ಕಳ್ಳರು ಭಯದಿಂದ ಇದ್ದವರು ಬಸವಣ್ಣವರ ಮಾತು ಕೇಳಿ ಇಬ್ಬರು ಸಾಷ್ಟಾಂಗ ನಮಸ್ಕಾರ ಮಾಡ್ಯಾರ. ಯಪ್ಪ ನಾ ಬಂದಿಲ್ಲ, ಕೊಂಡಿ ಮಂಚಣ್ಣ ಹೇಳಿ ಕಳಿಸ್ಯಾನ, ನಾವು ಬಂದೀವಿ, ನಾವಾಗಿ ನಿನ್ನ ಮನೆಗೆ ಬಂದವರೆಲ್ಲ. ಯಾರ ಹೇಳಿ ಕಳಿಸ್ಲಿ,
ಬಾಯಪ್ಪ ಅಂತ ಇಬ್ಬರು ಕೈಯನ್ನು ತಗೊಂಡು ಅರಿಶಿಣ ಎಣ್ಣೆ ಹಚ್ಚಿ ಅದು ಕಾಸಿ, ನಿಮ್ಮ ಕೈಯ ಭಾಳ ನೊಂದಾವ, ಇವರು ರೇಷ್ಮೆ ದಾರ ಹಾಕ್ಕೊಂಡು ಬಂಗಾರ ಸಾಮಾನು ಹಾಕ್ಕೊಂಡಾರಲ್ಲ, ನಿಮ್ಮ ಕೈ ಬ್ಯಾನೆಗವಯ್ಯಪ್ಪ, ಕೂಡಲ ಸಂಗಮನಾಥನ ಹಸ್ತಗಳಿವು. ಅವರು ಕಳ್ಳರ ಕೈ ಹಿಡಿದು ಹೇಳ್ತಾರೆ. ಮತ್ತು ನೀವು ಹಂಗೆ ಮಾಡಿರಿ, ಹಗಲೆತ್ತ ದರೋಡಿ ಮಾಡ್ತಾರೆ. ಈಗ ಹಿಂಗೆ ಹೇಳ್ಯಾರ ಬಸವಣ್ಣವ್ರಂತೀವಿ. ಮನೆ ತೆರ್ಕೊಂಡು ಟ್ರಿಜರಿ ತೆರೆದು ಎಲ್ಲ ಕುಲ್ಲ ಮಾಡಿ ಮಕ್ಕೊಂಬಿಡ್ರಿ, ನೋಡು ನಿಮ್ಮ ಮನೆ ಮರ ಏನಾಗುತ್ತೆ. ನಿಮ್ಮ ಮನೇನು ಬಟ್ಟೆ ಹೋಗ್ತಾವೆ, ನಿಮ್ಮ ಮನೇನು ಎಲ್ಲ ಇದ್ದದ್ದು ರೊಕ್ಕ ರೂಪಾಯಿ ಜ್ವಾಳ ಎಲ್ಲ ಹೋಗ್ತವೆ. ಆವಾಗ ಆ ಇಬ್ಬರು ಕಳ್ಳರು ಏನು ಹೇಳ್ತಾನೆ ಬಸವಣ್ಣವರು, ಕಳ್ಳನ ಮನೆಗೊಬ್ಬ ಬಲುಗಳ್ಳ, ನಾನೊಬ್ಬ ಕಳ್ಳ, ನಿಮ್ಮ ಕೊಳ್ಳಾಗ 1 ಕಿಲೋ ಬಂಗಾರ ಸಾಮಾನು ಮಾಡಿ ಹಾಕಿನಲ್ಲ, ನಾನೊಬ್ಬ ಕಳ್ಳ. ಹಾಕಬಾರ್ದಾಗಿತ್ತು ನಾನು ನಿಮ್ಮ ಕೊಳ್ಳ, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ಗುರು ಕೊಟ್ಟಂತ ಇಷ್ಟಲಿಂಗವನ್ನೇ ಹಾಕಿ ರುದ್ರಾಕ್ಷಿಯನ್ನು ಹಾಕಿದ್ರ ಆ ಕಳ್ಳರು ಎಲ್ಲಿ ನಿಮ್ಮನ್ನು ಬಂದು ಹರಿತಿದ್ರು? ನಾನೊಬ್ಬ ಕಳ್ಳ, ನಿಮ್ಮ ಕೊಳ್ಳ ಹಾಕಿದವ ನಾನೊಬ್ಬ ಕಳ್ಳ. ಅವರು ನನಗಿಂತ ಹೆಚ್ಚಿನ, ಅವ್ರಿಗಿಂತ ಕಳ್ಳ ನಾನು. ಅದಕ್ಕೆ ಕಳ್ಳನ ಮನೆಗೆ ಕಳ್ಳರು ಬಂದಾರಲ್ಲ, ಸಾಕ್ಷಾತ್ ಕೂಡಲ ಸಂಗಮನಾಥ ಬಂದಾನಂದಾಗ ಇಬ್ಬರು ಸತಿಯರು ಗಂಗಾಂಬಿಕೆ ನೀಲಾಂಬಿಕೆಯರಿಗೆ ಜ್ಞಾನೋದಯವಾಗ್ತದೆ. ಯಪ್ಪ, ನಾವು ಇನ್ನು ಮೇಲೆ ಬಂಗಾರ ಸಾಮಾನು ಹಾಕ್ಕೊಂಡು ನಾವು ಬಹಳ ಏನಾಗ್ಯದ, ಅಜ್ಞಾನದಿಂದ ಹಾಕ್ಕೊಂಡೇವೆ. ಇನ್ನು ಮ್ಯಾಗ ಜ್ಞಾನದಿಂದ ರುದ್ರಾಕ್ಷಿ ಲಿಂಗವನ್ನು ಹಾಕ್ಕೊಂಡು ನಿನ್ನ ತಕ್ಕ ಸತಿ ಆಗ್ತೇವಂತ ನಮಸ್ಕಾರ ಮಾಡ್ಯಾರ. ಇಬ್ಬರು ನಮಸ್ಕಾರ ಮಾಡ್ಯಾವ. ಇನ್ನು ಮೇಲೆ ಹಾಕ್ಕೊಳ್ಳಂಗಿಲ್ಲ ನಾವು, ಅರಿಯದ ಮಾಡಿದ ತಪ್ಪ ಅಪರಾಧವನ್ನು ಕ್ಷಮಾ ಮಾಡುವಂತ ಬಸವಣ್ಣನವರ ಪಾದಕ್ಕೆ ನಮಸ್ಕಾರ ಮಾಡ್ಯಾರ ಆ ಇಬ್ಬರು ಸತಿಯರು. ಸತಿಯರು ಮಾಡ್ಯಾರ. ಗಂಡ ಹೆಂಡತಿಗೆ ಮಾಡಿಸ್ಲಿಲ್ಲ ಒಂದು ತಾಳಿ ಸಾಮಾನು ಅಂತ. ಅಲ್ಲೇ ಕುಂದ್ರು, ನೀ ಯಾವಾಗ ತಾಳಿ ಸಾಮಾನು ಮಾಡಿಸ್ತಿದ್ದೆ ಅವಾಗ ನಾ ಬರ್ತೀನಿ ಅಂತ ಹೋಗ್ಬಿಡ್ತಾಳೆ. ಇತ್ತಿತ್ಲಾಗ ಸತಿಯರು ಅದಾರ ನೋಡಿ, ನೀ ಬಂಗಾರ ತಂದು ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ನಾ ಬರಂಗಿಲ್ಲ. ಇವ ಏನು ತರಬೇಕು, 1:60 ನಮಗೇನು ಇವತ್ತು ಹೊಲಾರ ಮಾಡು ಮನಿಯನ ಮಾಡು, ಒತ್ತು ನಾ ಬರ್ಬೇಕಂದ್ರೆ ತಾಳಿ ಸಾಮಾನು ಮಾಡಿಸ್ಕೊಡು ನೀವಲ್ಲ. ಹಂಗೆ ಒಂದೊಂದು ಕಡೆ ಅಂತಾರೆ. ಅವ ಹೊಲಾರ ಮಾಡಬೇಕು ಮನಿಯಾರ ಮಾಡಬೇಕು, ಮಾಡಿಸಿ ತಂದು ಕೊಟ್ಟಿಂದ ಬಂದು ರೊಟ್ಟಿ ಮಾಡು ನನಗೆ, ಇಲ್ಲಾಂದ್ರೆ ಮಾಡ್ಕೊಂಡು ತಿನ್ನು, ನೀ ಬೇಡ್ಕೊಂಡು ತಿನ್ನು, ಅಲ್ಲೇ ಇರು. ನೀ ಏನು ಮಾಡಿಸಿಲ್ಲ ನೋಡು, ದುಡ್ಡು ಸಾಕಾಗಿದೆ. ಈ ಮನ್ಯಾಗ ಹೊಲಕ್ಕೆ ಹೋಗಿನಿ, ಕಬ್ಬು ಕಡ್ದೀನಿ, ಕಬ್ಬಿಗೆ ನೀರು ಬಿಟ್ಟೀನಿ, ಸದಿ ತೆಗ್ದೀನಿ, ಎಲ್ಲ ಮಾಡೀನ, ಗೊತ್ತದ ನಿನ್ನ ಗೂಡು ಹೆಗಲಿಗೆ ಕೊಟ್ಟೆ ದುಡ್ದೀನ, ಏನು ನನಗೆ ಮಾಡಾಕ್ತಾ ಇರಲಿಲ್ಲ. ಚಲೋ ತಾಳಿ ಸಾಮಾನು ಮಾಡಿಸ್, ಪಟ್ಲಿ ಏನಂತಿಲ್ಲ ಕೈ ಹಾಕೊಳ್ಳು, ಬಂಗಾರ ಬಳಿ ಮಾಡಿಸು, ಕಿವಿಯಾಗ ಮಾಡಿಸು, ಎಲ್ಲ ಮಾಡಿಸು. ನಿನ್ಗೂಡು ದುಡ್ದೀನಲ್ಲ, ಹೆಗಲಿಗೆ ಕೊಟ್ಟು 1 ಎಕರೆ ಹೊಲ ಮಾರನಿ, ನನ್ನ ಪಾಲಿಂದ ಐತಲ್ಲ ಮಾರನಿ, ಮಾಡಿಸು ಅಂತಿದ್ರು. ಅಕಸ್ಮಾತ್ ಆದ್ರೆ ಗಂಗಾಂಬಿಕೆ ನೀಲಾಂಬಿಕೆಯರು, ನಾವು ಅಪರಾಧವನ್ನು ಮಾಡಿದೆವು, ನಿಮ್ಮ ತಕ್ಕ ಸತಿ ಆಗದೆ ನಾವು ಈ ಬಂಗಾರದ ಮೋಹಕ್ಕಾಗಿ ನಾವು ಕೊರಳಾಗಿ ಹಾಕ್ಕೊಂಡಿದ್ದ ಒಬ್ಬ ಕಳ್ಳನ ಕೈಗೆ ಸಿಗಬೇಕಾಗಿತ್ತಲ್ಲ, ಅಜ್ಞಾನದಿಂದ ಹಾಕ್ಕೊಂಡಿದ್ದೆವು. ಮಹಾಬಸವಣ್ಣನವರೇ, ಇನ್ನು ಮೇಲೆ ನಾವು ಹಾಕ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರು ಇಬ್ಬರು ಗಂಗಾಂಬಿಕೆ ನೀಲಾಂಬಿಕೆಯವರು. ಅದಕ್ಕೆ ಹೇಳ್ತಾರೋ, ಅಂತಹ ಬಸವಣ್ಣನವರು ಕಲ್ಯಾಣ ರಾಜ್ಯವನ್ನು ಆಳುತ್ತಾ ಹೇಳ್ತಾರ, ನಾರಿಗೆ ಗುಣವೇ ಶೃಂಗಾರ, ನೀರಿಗೆ ನೈದಲೆಯ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ಕೆರೆಗೆ ನೀರವೇ ಶೃಂಗಾರ, ಊರಿಗೆ ಆಹಾರವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಕೂಡಲ ಸಂಗಮ ದೇವರ ನೊಸಲ ಸಂಗನ ಶರಣರ ನೊಸಲ ವಿಭೂತಿಯ ಶೃಂಗಾರ. ವಿಭೂತಿ ಹಚ್ಕೊಂಡ್ರೆ ಪರಮಾತ್ಮನಿಗೆ ಪ್ರಿಯ, ಪಾರ್ವತಿಗೆ ಪ್ರಿಯ. ವಿಭೂತಿ ಹಚ್ಕೊಳಕ್ಕೆ ಕಲಿಬೇಕು ಒಂದಿಷ್ಟು, ಭಸ್ಮ ಹಚ್ಕೊಳಕ್ಕೆ ಕಲಿಬೇಕು ಒಂದಿಷ್ಟು. ವಿಭೂತಿ ಅಂದರೆ ಹೆಂಗ? ಅದಕ್ಕೆ ಬ್ರಹ್ಮದೇವ ಹೇಳ್ತಾನೆ, ಸ್ವತಂತ್ರ ಭಾರತದ ಪ್ರಥಮದಲ್ಲಿ 2ನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 2ನೇ ನಮ್ಮ ದೇಶದ ಪ್ರಧಾನಮಂತ್ರಿ ಆದುವಾಗ ಅವರಿಗೆ 60 ರೂಪಾಯಿ ಪಾರ್ಲಿಮೆಂಟಿನಿಂದ ಅವ್ರಿಗೆ ಪಗಾರ ಬರ್ತಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ 60 ರೂಪಾಯಿ. ಅವಾಗ 60 ರೂಪಾಯಿಯನ್ನು ಹೆಂಡತಿ ಕೈಯ ತಂದು ಕೊಡ್ತಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಮ್ಮ ಹೆಂಡತಿ ಲಲಿತಾ ಶಾಸ್ತ್ರಿಯವರು ಅಂತಿದ್ರು. ಅವ್ರ ಹೆಸರು ಲಲಿತಾ ಶಾಸ್ತ್ರಿಯವರು. ಅವ್ರ ಕೈಯಾಗ 60 ರೂಪಾಯಿಯನ್ನು ತಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಂದು ಕೊಡ್ತಾ ಇದ್ರು. 60 ರೂಪಾಯಿ ಒಬ್ಬ ಪ್ರಧಾನಮಂತ್ರಿ, 60 ರೂಪಾಯಿ ಆಗಿನ ಕಾಲದೊಳಗೆ. ಪ್ರಥಮ ಸ್ವಾತಂತ್ರ್ಯ 2ನೇ ಪ್ರಧಾನಮಂತ್ರಿ 60 ರೂಪಾಯಿ. ಏನು ನಮ್ಮ ಭಾರತ ದೇಶಕ್ಕೆ ದುಡಿದು ಹೋಗ್ಯಾರ, ತ್ಯಾಗವನ್ನು ಮಾಡಿದ್ದಾರೆ. ಅವಾಗ 60 ರೂಪಾಯಿದಾಗ ಅವ್ರ ಹೆಂಡತಿ ಲಲಿತಾ ಶಾಸ್ತ್ರಿಯವರು
ಕೇಳ್ರಿ ಸ್ವಲ್ಪ. 6 ರೂಪಾಯಿ ತೆಗೆದಿಟ್ಕೊಂತಿದ್ಲು ಅವ್ರ ಹೆಂಡತಿ. ಏನ್ರಿ 6 ರೂಪಾಯಿ ಕಳು ಮಾಡಿ ಇಟ್ಕೊತಿದ್ಲು. ಅಂದ್ರೆ 60 ರೂಪಾಯಿದಾಗ 6 ರೂಪಾಯಿ ತೆಗೆದ್ರೆ ಎಷ್ಟು ಉಳಿತ್ರಿ? 60 ರೂಪಾಯಿಗೆ 6 ರೂಪಾಯಿ ತೆಗೀರಿ. ಎದ್ದು ನಿಂತ ಹೇಳ್ರಿ, ಒಂದು ಹುಡುಗಿ ಜಗ್ಗೆ ಹೇಳಬೇಕು. ಕರೆನಾ? 54 ರೂಪಾಯಿದಾಗ 1 ತಿಂಗಳು ತನ ಬಾಳೆ ಮಾಡ್ತಿದ್ಲ ಆ ತಾಯಿ. ಅಂದ್ರೆ ಒಬ್ಬ ಇಡೀ ದೇಶದ ಜವಾಬ್ದಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅವ್ರ ಮನೆಗೆ ಎಷ್ಟು ಮಂದಿ ಬರ್ತಾರೋ ಗೊತ್ತಿಲ್ಲ. ದಿನನಿತ್ಯ ಕಾಲದಲ್ಲಿ ಅವ್ರಿಗೆ ಚಹಾ ಆಗ್ಬೇಕು, ಕಾಫಿ ಆಗ್ಬೇಕು, ನಷ್ಟ ಆಗ್ಬೇಕು, ಬಂದು ಆದವ್ರಿಗೆಲ್ಲ ಕೈಪಲ್ಯ ಆಗ್ಬೇಕು, ಮೊಸರು ಆಗ್ಬೇಕು, ಹಾಲು ಆಗ್ಬೇಕು, ತುಪ್ಪ ಆಗ್ಬೇಕು, ಮೊಸರು ಆಗ್ಬೇಕು, ಬಟ್ಟೆ ಬರಿ ಆಗ್ಬೇಕು, ವ್ಯವಹಾರ ಆಗಬೇಕು, ಎಲ್ಲ ಆಗಬೇಕು. 6 ರೂಪಾಯಿ ತೆಗೆದಿಟ್ಕೊಂಡು 54 ರೂಪಾಯಿದಾಗ ಬಾಳೆ ಮಾಡ್ತಿದ್ಲ ಆ ತಾಯಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಡತಿ ಲಲಿತಾ ಶಾಸ್ತ್ರಿ. 54 ರೂಪಾಯಿದಾಗ ಹೆಂಗಾಕಿ ಖರ್ಚು ಮಾಡ್ಲಾರ್ದಂಗಿದ್ದಿಲ್ಲ ನೋಡ್ರಿ. ನಿಮ್ಮ ಕೈಯಾಗ 60,000 ತಂದು ಕೊಟ್ಟು ಬಿಟ್ರೆ 1 ತಿಂಗಳದೊಳಗೆ ಎಲ್ಲ ದಿವಾಲಾಗಿ ತುಂಬ ರೊಕ್ಕ. ಇಲ್ಲ ನನಗೇನು ಹೇಳ್ತೆ, ಕಾಯಿಪಲ್ಲೆ ಹೋಯ್ತು, ಹಾಲಿಗೆ ಹೋಯ್ತು, ಮೊಸರಿಗೆ ಹೋಯ್ತು, ಚಪ್ಪಲ್ಗೆ ಹೋಯ್ತು, ಬಟ್ಟೆಗೆ ಹೋಯ್ತು, ಅದಕ್ಕೆ ಹೋಯ್ತು, ಇದಕ್ಕೆ ತುಂಬ ಮತ್ತೆ ಹೊಳ್ಳಿ ಸಾಲ ಮಾಡ್ಬೇಕ್ರಿ ಅಮ್ಮ. ಪಗಾರ ಬರೋ ಮತ್ತೆ ಸಾಲ ಮಾಡ್ಬೇಕು ಇನ್ನೊಬ್ಬರ ಕೈಯಾಗ. 60,000 ದಿಕ್ಕಪಾಲ 60,000, ಇದು ಬರೀ 60 ರೂಪಾಯಿ. ಅವಾಗ 6 ರೂಪಾಯಿನ ಏನು ಮಾಡಿಲ್ಲ ಆ ತಾಯಿ. 6 ರೂಪಾಯಿ ಏನು ಮಾಡಿದ್ದು? ಅವರ ತವ್ರ ಮನೆಗೆ ಅವರ ತಂದೆ ತಾಯಿ, ಅಣ್ಣಂದಿರು, ತಮ್ಮಂದಿರು, ತಂಗಿಯರು ಇದ್ದರು. ಈ ಲಲಿತಾ ಶಾಸ್ತ್ರಿಯವರ ತವ್ರ ಮನೆಯೊಳಗೆ ಅವರು ಬಡವರಿದ್ರಲ್ಲ. ಅಂದ್ರೆ ಆ ರೊಕ್ಕ ಎಲ್ಲಿಗೆ ಹೊಂಟವು? ನಿಮ್ಮ ವಿಚಾರ ಹೇಳ್ಕತ್ತೀನಿ. ಆ ರೊಕ್ಕ ಎಲ್ಲಿಗೆ ಹೋಗ್ತಾವೆ? ನೀವು ಅಕಸ್ಮಾತ್ ರೊಕ್ಕ ತೆಗೆದಿಟ್ಕೊಂಡೆ ಅಂದ್ರೆ ಇಲ್ಲಿ ರೊಕ್ಕ ಇಟ್ಕೊತಿದ್ರು. ಅವು ಹಿಂದೆ ಹೆಣ್ಮಕ್ಳು ಕುಬುಸರು ರೊಕ್ಕ ಇಟ್ಕೊತಿದ್ರು. ಕರೆಯ ಸುಳ್ಳದು, ಹಿರಿಯರು ಇಲ್ಲಿ ರೊಕ್ಕ ಇಟ್ಕೊತಿದ್ರು. ಆ ರೊಕ್ಕ ಇಟ್ಕೊಂಡು ತಮ್ಮ ತವ್ರ ಮನೆಗೆ ಕಳಿಸ್ತಿದ್ರು. ಇಲ್ಲ ಗಡಿಗ್ಯಾಗ ರೊಕ್ಕ ಇಡ್ತಿದ್ರು, ಅಡ್ಕಲ್ ಗಡಿಯಾಗ ರೊಕ್ಕ ಇಡ್ತಿದ್ರು, ತೆಗೆದಿಟ್ಕೊತಿದ್ರು. ತವ್ರ ಮನೆಗೆ ಟ್ರಾನ್ಸಾಕ್ಷನ್ ಮಾಡ್ತಿದ್ರು, ತವ್ರ ಮನೆಗೆ ಕಳಿಸ್ತಿದ್ರು ಅವನು. ಇಲ್ಲ ಏನಾರ ಮಾಡಿ ಒಂದು ಆಡು ತೊಗೊತಿದ್ರು, ಒಂದು ಕೋಳಿ ತೊಗೊತಿದ್ರು. ಅದು ಹೊರಗಿಂದ ಹೊರಗೆ ಅದು ಸ್ಪೆಷಲ್. ಅದು ಆಡು ಬೆಳೆಸೋದು, ಕೋಳಿ ಬೆಳೆಸೋದು ಅಲ್ಲಿ ಹೊರಗಡೆ ಗಂಡು ಗೊತ್ತಿಲ್ಲದು. ಸರ್ಪಲ್ಲಿ ಹಂಗೆ ಅವ್ಗೆ ಹಚ್ಚಿಬಿಡೋದು, ನನಗರ್ಧ ನಿನಗರ್ಧ, ನೀ ಬೆಳೆಸ್ಬೇಕು, ಒಟ್ಟು ನಮ್ಮ ಮನೆಗೆ ಯಾರಿಗೆ ಗೊತ್ತಾಗಬಾರ್ದು. ಆಡ ಕೋಳಿ ಹೊರಗಿಂದ ಒಳಗೆ ವ್ಯವಹಾರ ನಡೀತಾನೆ. ಈಗಿನ ವ್ಯವಹಾರ ಹಂಗದವ. ಈಕೆ 6 ರೂಪಾಯಿ ಏನು ಮಾಡಕತ್ತಾಳ ಲಲಿತಾ ಶಾಸ್ತ್ರಿ? 6 ರೂಪಾಯಿ ಏನು ಮಾಡಿಲ್ದು ಹೇಳ್ರಿ ನೋಡಮ್ಮ. ಕರೆ ತೆಗೆದಿಟ್ಕೊಂಡಾಳ, ಏನು ಮಾಡ್ಯಾಳ? ನಿಮ್ಮ ವಿಚಾರ ಅದೇ ಅಲ್ಲ. ತವ್ರ ಮನೆಗೆ ಹೋಗೋದಿಲ್ಲ, ಗಳಿಕೆ ಮಾಡೋದು. 6 ರೂಪಾಯಿ ಏನು ಮಾಡ್ಯಾಳ? ಯಾರೊಬ್ರು ಹೇಳ್ರಿ ಅದು ನಿಂತು ಏನು ಮಾಡ್ತಾಳೆ? 6 ರೂಪಾಯಿಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಣ್ಣ ತಪ್ಪಿಸಿ 6 ರೂಪಾಯಿಯನ್ನು ಎದಕ್ಕೆ ಇಟ್ಕೊಂಡಾಳಂದ್ರೆ ನಿತ್ಯ ಕಾಲದಲ್ಲಿ 5 ಪೈಸಾ ದಾನ ಮಾಡುತ್ತಿರ್ತಾಳ ಗುರುವಿಗೆ. ನಿತ್ಯ ಕಾಲದ 1 ತಿಂಗಳವರೆಗೆ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಕ್ಕೆ ಇಟ್ಕೊಂಡಿರ್ತಾಳ. ಧರ್ಮದ ಆಧಾರದ ಮೇಲೆ ಈ ಭಾರತ ಸ್ವಾತಂತ್ರ್ಯವನ್ನು ಕಟ್ಟ್ಯಾರ. ಈ ಲಲಿತಾ ಶಾಸ್ತ್ರಿಯವರು ಯಾರ ಮನೆಗೆ ಸಂತ ಶರಣರು ಬರ್ತಾರ ಅವ್ರಿಗೆ 5 ಪೈಸಾ ಕೊಟ್ಟಾಳ. ಯಾರು ಭಿಕ್ಷಾಕ್ ಬರ್ತಾರ ಅವ್ರಿಗೆ 1 ಪೈಸಾ ಕೊಟ್ಟಾಳ. ಅವಾಗ 1 ಪೈಸಾ ಇದ್ದು 5 ಪೈಸಾ, 3 ಪೈಸಾ, 2 ಪೈಸಾ, 10 ಪೈಸಾ ಇತ್ತು. ದಾನ ಮಾಡ್ಯಾಳ ತಾಯಿ. ಯಾರ ದೇವ್ರಿಗೆ ಕೇಳಕ್ಕೆ ಬಂದ್ರೆ ಅವ್ರಿಗೆ 10 ಪೈಸಾ ಕೊಟ್ಟಾಳ. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇರ್ಲಾರ್ದಾಗ ದಾನ ಮಾಡ್ತಿರ್ತಾಳೆ. ಅವರಿದ್ದಾಗಲ್ಲ, ಅವ್ರು ಇದ್ರಿಗಲ್ಲ. ಎಂಥ ಧರ್ಮಾಚಾರ ಹೇಳಿ. ಅದನ್ನು ದಾನ ಮಾಡಿದಂಥ ಪುಣ್ಯ ಇವತ್ತು ನಮ್ಮ ಭಾರತ ದೇಶ ಸಮೃದ್ಧವಾಗ್ಯದ. ಧರ್ಮ ಉಳ್ಕೊಂಡದ, ಇನ್ನು ಉಳ್ಕೊಂಡದ, ನಿಮ್ಮೆಲ್ಲರಲ್ಲಿ ಉಳ್ಕೊಂಡದ. ಅಂಥ ಧರ್ಮ ಇತಿಹಾಸದೊಳಗೆ ಆ ತಾಯಿ ಹೆಸರು ಬಂದದಂದ್ರೆ ನಿಮ್ಮ ದಾನ ಮಲ್ಲಮ್ಮನ ಇತಿಹಾಸದೊಳಗೆ ಉಳಿತದ. ನೀವೇ ದಾನ ಕೊಟ್ಟದ್ದು ಉಳಿತದ. ನೀವು ದಾನ ಕೊಟ್ಟದ್ದು ಮಲ್ಲಮ್ಮನ ಹಚ್ಚುವಂತಾಳೆ. ಯಾರು ಎಷ್ಟು ಕೊಟ್ಟರು, ಯಾರು ಎಷ್ಟು ಮಾಡಿದ್ರು, ಯಾರೇನು ದಾನ ಮಾಡಿದರು, ಯಾರು ದಾಸೋಗ ಮಾಡಿದರು, ಯಾರು ದಾನ ಮಾಡಿದರು, ಯಾರು ಪ್ರಸಾದ ಮಾಡಿದ್ರು, ಯಾರು ರೊಟ್ಟಿ ತಂದರು, ಯಾರು ಸೇವೆ ಮಾಡಿದರು, ಯಾರು ದುಡಿದ್ರು, ಇದನ್ನೆಲ್ಲ ಲಿಸ್ಟ್ ಎಲ್ಲಿ ಹೆಚ್ಚಾಕತ್ತಾಳಂದ್ರೆ ಮಲ್ಲಮ್ಮ ತನ್ನ ಅಕೌಂಟಿನೆಲ್ಲ ಹಚ್ಕೊಂಡು ಈ ಊರೊಳಗೆ ಇಂಥ ಭಕ್ತರಾದಂತ ಅದನ್ನು ರಿಪೋರ್ಟ್ ಕೊಡೋಕ್ಕೆ ಹೇಮರೆಡ್ಡಿ ಮಲ್ಲಮ್ಮನ ಭಗವಂತ ಮೇಲೆ ರಿಪೋರ್ಟ್ ಕೊಡ್ತಾಳೆ. ಮತ್ತಿಟ್ಟು ಸಂಪತ್ತಿದು ಹೆಚ್ಚಾಕೊಂತ ಹೋಗುತ್ತದೆ.
ಇಂಥ ಪುಣ್ಯವನ್ನು ಬಸವಣ್ಣನವರು ನಿತ್ಯ ಕಾಲದಲ್ಲಿ ದಾಸೋಹವನ್ನು ಮಾಡುತ್ತಾ, ಕಾಯಕವನ್ನು ಮಾಡುತ್ತಾ ಈ ನಾಡನ್ನು ಸಮೃದ್ಧವನ್ನು ಮಾಡಿದಂತಹ ಬಸವಣ್ಣನವರು, ಸಮೃದ್ಧವನ್ನು ಮಾಡಿದ ಬಸವಣ್ಣನವರು. ಕೊನೆಗೆ ಅನುಭವ ಮಂಟಪದ ಒಂದು ವಿಚಾರ ಹೇಳಿ ಮುಗಿಸ್ತಾ ಇದ್ದೇನೆ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರು ಬಂದಿದ್ದಾರೆ. ಅನುಭವ ಮಂಟಪದಲ್ಲಿ ಶೂನ್ಯ ಪೀಠವನ್ನು ಕಟ್ಟಿದ್ದಾರೆ. ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ. ಈ 6 ಅಷ್ಟಾವರಣದಲ್ಲಿ ಇಡೀ 1,96,000 ಜಂಗಮರಿಗೆ ಅಷ್ಟಾವರಣದ ಮಹಿಮೆಯನ್ನು ತಿಳಿವಿದಂಥ ಬಸವಣ್ಣನವರು, ವೀರಶೈವ ಲಿಂಗಾಯತ ಧರ್ಮದ ಬೋಧನೆಯನ್ನು ಮಾಡಿದಂಥ ಬಸವಣ್ಣವರು, ವೀರಶೈವ ಲಿಂಗಾಯತ ಧರ್ಮ ಶ್ರೇಷ್ಠ ಎಂದಂಥ ಬಸವಣ್ಣವರು ಅಲ್ಲಮ ಪ್ರಭುದೇವರು ಶೂನ್ಯ ಪೀಠಕ್ಕೆ ಬಂದು ಕೂತ್ಕೊಂಡಾಗ ಅಲ್ಲಮ ಪ್ರಭುದೇವರಿಗೆ ಹಸುವಾಗ್ತದೆ. ನೋಡ್ರಿ, ನಿಮಗೆ ಹಸುವಾಗ್ಯದ. ಪ್ರಸಾದ ತಯಾರು ನಡೆದದ. ಏನು ಪ್ರಸಾದ ಮಾಡಿದ್ರಿ ಈ ವರ್ಷ ಅಂದ್ರೆ, ಈ ವರ್ಷಿನ ದಾಸೋಹವನ್ನು ನೋಡಿ ನಾವು ಉಣಲಿಕ್ಕಂದ್ರೆ ಉಂಡಂಗಾಗಕತ್ತದ. ಅಷ್ಟು ಭಕ್ತಿಯಿಂದ ಮಾಡಕತ್ತಾರ ಈ ಊರಿನ ಸಣ್ಣ. ಅಲ್ಲಮ ಪ್ರಭುದೇವರಿಗೆ ಹಸುವಾಗ್ಯದ. ಬಸವಣ್ಣವರೇ, ನನಗೆ ಪ್ರಸಾದ ಮಾಡಿಸ್ತ್ಯಾ? ಯಪ್ಪ, ಮಾಡಿಸ್ತೇನೆ. ಏನೇನು ಮಾಡಿ, ನೀವು ಏನು ಬೇಕು ಎಲ್ಲದು ನನ್ನ ಪ್ರಜೆಗಳು 1,96,000 ಜಂಗಮರದಾರಲ್ಲ, ಅವರೆಲ್ಲ ನಿಮಗೆ ಬಡಿಸ್ತಾರ ಅಂತ. ಬಡಿಸ್ತೀನಿ ಅಲ್ಲಿಲ್ಲ, ಅವರೆಲ್ಲ ನಿಮಗೆ ಪ್ರಸಾದ ಬಡಿಸ್ತಾರ ಅಂದ ಬಸವಣ್ಣವರು. ನಾನೇ ಪ್ರಸಾದ ಬಡಿಸ್ತೀನಿ ಅಲ್ಲಿಲ್ಲ, ಅವರೆಲ್ಲ ನಿಮಗೆ ಊಟ ಪ್ರಸಾದ ಕೊಡ್ತಾರ ಅಂತ ಹೇಳಿದ. ಅಲ್ಲಿ ವ್ಯತ್ಯಾಸ ಆಯ್ತು, ಸ್ವಲ್ಪ ಡಿಫ್ರೆನ್ಸ್ ಆಯ್ತು. ಮಾಡಿಸ್ತೀನಿ ಅನ್ನೋದು ಬೇರೆ, ಮಾಡಿಸ್ತಾರ ಅನ್ನೋದು ಬೇರೆ. ನೋಡಿ, ಗುರುಗಳಿಗೆ ಊಟ ಮಾಡಿಸ್ತಾರ, ಮಾಡ್ರಿ ಅಂತ ಹೇಳೋದು ಬೇರೆ, ಬಂದು ನಿಂತು ಪ್ರಸಾದ ಮಾಡಿಸೋದು ಬೇರೆ. ಭಾಳ ಧರ್ಮ ಸೂಕ್ಷ್ಮದ. ಅದಕ್ಕೆ ಮಾಡಿಸ್ತಾರ ಅನ್ನುವಂಥ ಮಾತ ಬಸವಣ್ಣವರು ಅಲ್ಲಮ ಪ್ರಭುದೇವರು ಹೇಳಿದಾಗ ಸೂಕ್ಷ್ಮ ಬಸವಣ್ಣವರ ಧರ್ಮವನ್ನು ತೀಕ್ಷ್ಣ ಬತ್ತಿಯಿಂದ ನೋಡ್ತಾರೆ. ಬಸವಣ್ಣವರಿಗೆ ಸೂಕ್ಷ್ಮ ಏನಾಗಿದೆ, ನಾನು ಮಾಡಿದ್ದೇನೆಂಬ ಭಾವ ಬಸವಣ್ಣವರಿಗೆ ಬಂದಿದೆ. ಇದು ನಾನು ಮಾಡಿದ್ದೇನೆ, ನಾನು ಮಾಡುತ್ತೇನೆ, ನನ್ನಿಂದಲೇ ಅನ್ನುವ ಭಾವ ಈ ಬಸವಣ್ಣವರಿಗೆ ಬಂದಿದೆ ಅನ್ನುವ ಭಾವ ಅಲ್ಲಮ ಪ್ರಭುದೇವರು ಅರಿತು ಪ್ರಸಾದ ಕೂಡ್ತಾರೆ. ಅವಾಗ 1,96,000 ಮಾಡಿದಂಥ ಅಡಿಗೆ ಪ್ರಸಾದದ ಮನೆಯಲ್ಲಿ ಡಿಗ್ಗೆತ್ತೆ ಇದೆ. ಅನ್ನ, ಸಾರು, ಸಜ್ಕ, ಹೋಳಿಗೆ, ತುಪ್ಪ, ಕರಿಗಡುಬು ಏನು ಬೇಡಿದ್ದದ. ಪ್ರಭುದೇವರು ಹೇಳ್ತಾ ಇದ್ದಾರ, ನನಗೆ ಗಂಗಾಳ ತರಬೇಡ್ರಿ, ಒಂದು ದೊಡ್ಡದು ಬಗುಣಿದ್ರು ತೊಗೊಂಡು ಬರ್ರಿ ಅಂತ ಕೇಳಿದ. ಊಟಕ್ಕೆ ಕೊಪ್ಪರಿಗೆ ಅಂತ ಇರ್ತದ, ಕೊಪ್ಪರಿಗೆ, ಸಾರಿನ ಕೊಪ್ಪರಿಗೆ ಅಂತ ಇರ್ತಾವೆ ನೋಡ್ರಿ. ಬಸರು ಕೊಡ್ದಾಗ ಅದಾವ ಕೊಪ್ಪರಿಗೆ, ಯಾರ ನೋಡಿರ್ಬೇಕು ನೀವು. ದೊಡ್ಡದು, ಈ ಕಡೆ ಒಂದು 10 ಪುಟ, ಈ ಕಡೆ ಒಂದು 10 ಪುಟ, ಅಂಥ ಕೊಪ್ಪರಿಗೆ ತಂದಿಡ್ರಿ, ನನಗೆ ಹಸು ಭಾಳಾಗ್ಯದ. ಅವಾಗ ಎಲ್ಲರೂ ಕೂಡಿ ಒಂದು ಕೊಪ್ಪರಿಗೆ ತಂದು ಮುಂದಿಟ್ಟರು. ಅಲ್ಲಮ ಪ್ರಭುದೇವ್ರ ಮುಂದೆ ಹಾಕರಿಂದ ಅದರ ತುಂಬ ಹೋಳಿಗೆ ತಂದು ಹಾಕಿದರು. ತುಪ್ಪ ತಗೊಂಡು ಬರೋದ್ರೊಳಗೆ ಆ ಕೊಪ್ಪರಿಗೆನ ಹೋಳಿಗೆ ಎಲ್ಲ ಉಂಡುಬಿಟ್ರು. ತುಪ್ಪ ತರೋಗಿ ಉಂಡುಬಿಟ್ರು, ಮಟ್ಟ ಮಾಯಾಗ ಹೋದು. ಮತ್ತೆ ತಂದು ಹೋಳಿಗೆ ನೀಡಿದ್ರು, ಮತ್ತೊಂದು ಕೊಪ್ಪರಿಗೆ. ತುಪ್ಪ ತರೋದ್ರೊಳಗೆ ಮತ್ತೆ ಮಾಯ ಅದು ಹೋಳಿಗೆ. ಅದು ಕರಿಗಡಬ ತಂದು ಹಾಕಿದರು ಕೊಪ್ಪರಿಗೆ. ತುಪ್ಪ ತರೋದ್ರೊಳಗೆ ಕರಿಗಡಬ ಕೊಪ್ಪರಿಗೆ ಮಟ್ಟ ಮಾಯ ಅದು ಉಂಡುಬಿಟ್ಟ. ತೊಗೊಂಡು ಬರೀ ಹೊಟ್ಟೆ ತುಂಬಿಲ್ಲ ಅಂತಾನ. ಮತ್ತೆ ತಂದು ಹಾಕಿದ್ರು ಕರಿಗಡಬ. ಅದು ಅನ್ನ ತಂದು ಹಾಕಿದ್ರು, ಒಂದು ಕೊಪ್ಪರಿಗೆ ಅನ್ನ. ಸಾರು ತರುದ್ರೊಳಗೆ ಒಣ ಅನ್ನ ಮಟ್ಟ ಮಾಯ ಹೋಗಿ ತೊಗೊಂಡುಬಿಟ್ಟ. ತೊಗೊಂಡು ಬರೀ ಅನ್ನ ಅಂದ. ಮತ್ತೆ ತಂದು ಅನ್ನ ಹಾಕಿದ್ರು, ಅನ್ನ ಖಾಲಿ ಆಯಿತು, ಹೋಳಿಗೆ ಖಾಲಿ ಆದ, ಕರಿಗಡಬ ಖಾಲಿ ಅದು. ಏನು ತರ್ಬೇಕಿನ್ನು ಅಂದ. ಸಾರು ತಂದು ಹಾಕ್ರಿ. ಒಂದು ಕೊಪ್ಪರಿಗೆ ಸಾರು ತಂದು ಹಾಕಿದರು. ಸಾರು ಹೊಳ್ಳಿ ತರುವಾಗ ಸಾರು ಮಟ್ಟ ಮಾಯಾಗಿ ಎಲ್ಲ ಉಂಡುಬಿಟ್ಟ. ಸಾರು ಕಲಾಸ ಆಯಿತು, ಚಟ್ನಿ ಕಲಾಸ ಆಯಿತು, ಉಪ್ಪಿನಕಾಯಿ ಕಲಾಸ ಆಯಿತು, ಸಂಡಿಗೆ ಕಲಾಸ ಆಯಿತು. ಇನ್ನೂ ಹೊಟ್ಟೆ ತುಂಬಿಲ್ಲಂದ. ಏನು ಜ್ವಾಳ ತಂದು ಹಾಕ್ರಿ ಅಂದ. ಒಣ ಜ್ವಾಳ ಸಾಲ್ಗಟ್ಟು ಚೀಲ ತಂದು ಸುರುವುದೇ ಅದು ಮಾಯ ಹೋಗುದೇ ಉಣಕತ್ತಿಬಿಟ್ಟು ಹಿಂಗೆ ಗಬ ಉಣಕತ್ತಿ. ಜ್ವಾಳ ಆಯ್ತು. ಬಸವಣ್ಣವ್ರ ಮಹಾಮನಿ ದಾಸೋಗದ ಮನೆಯ ಜ್ವಾಳ ಅದು.
ಅಕ್ಕಿ ಅದು, ಗೋಧಿ ಅದು, ಬೆಲ್ಲ ಅದು, ಸಕ್ಕರೆ ಆಯಿತು, ಪತ್ರುಳಿ ಆಗಿ ಹೋದು, ಸ್ಟೀಲಿನ ತಾಟ ಎಲ್ಲ ಆಗಿನ ಕಾಲ ಕಂಚಿನ ತಾಟ ಆವಾದು, ತೊಂಬರಿನ ಎಲ್ಲ ಅದು ಎಲ್ಲ ಬರಿದಾಯ್ತು. ಮಹಾಮನಿ ಬರಿದಾಯ್ತು, ದಾಸೋಗದ ಮನಿ ಇನ್ನ ಹೊಟ್ಟಿನ ತುಂಬಿಲ್ಲ, ತಗೊಂಡು ಬರ್ರಿ ಅಂತಾನ. ಜನ ಓಡಾದ್ರು ಬಸವಣ್ಣವ್ರ ಹತ್ರ. ಯಪ್ಪ ಮಹಾನುಭಾವ ಬಸವಣ್ಣವ್ರೇ, ದಾಸೋಗದ ಮನೆಯಲ್ಲಿ ಏನೂ ಇಲ್ಲ, ಮಟ್ಟ ಮಾಯಾಗಿ ಹೋಗ್ಯದ, ಎಲ್ಲ ಉಂಡು ಬಿಟ್ಟಾರ ಅಲ್ಲಮ್ಮ ಪ್ರಭುದೇವರು, ಏನೇನೂ ಇಲ್ಲ, ಹಾಹಾಕಾರ ಎದ್ದದ, ಇನ್ನ ಬೇಕಂತ ಹೊಟ್ಟೆ ಹಸ್ತದಂತ. ಬಸವಣ್ಣವ್ರಿಗೆ ಜ್ಞಾನೋದಯ ಆಯ್ತು. ಜ್ಞಾನೋದಯ ಆಯ್ತು. ಓಡೋಡಿ ಬಂದ ಬಸವಣ್ಣನವರು, ಅರಮನೆಯಲ್ಲಿ ಕೂತಂತ ಬಸವಣ್ಣ ಓಡಿ ಬಂದ ಕೈ ಮುಗಿದು ಅಲ್ಲಮ್ಮ ಪ್ರಭುದೇವರ ಮುಂದೆ ಸಾಷ್ಟಾಂಗ ಹಾಕ್ತಾ ಇದ್ದಾನೆ. ಏನಂತ? ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ, ಏಡಿಸಿ ಕಾಡಿತೋ ಶಿವನ ಡಂಗೂರ, ಏಡಿಸಿ ಕಾಡಿತೋ ಶಿವನ ಡಂಗೂರ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದ ನೆನ್ನದಿರ ಪ್ರಭುವಿಗೆ, ಮಾಡಿದ ನೆನ್ನದಿರ ಜಂಗಮಕ್ಕೆ, ಮಾಡಿದ ನೆನ್ನದಿರು ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆ ನೆಂಬುದು, ಮಾಡಿದೆ ನೆಂಬುದು, ನೀಡಿದೆ ನೆಂಬುದು, ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದೋಡೆ, ಬೇಡಿದ್ದ ನೀವ ಕೂಡಲ ಸಂಗಮ ದೇವ, ಬೇಡಿದ್ದ ನೀವ ಕೂಡಲ ಸಂಗಮ ದೇವ, ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆ ನೆಂಬುದು. ಶ್ರೀ ಬಸವೇಶ್ವರ ಮಹಾರಾಜ್ ಕಿ. ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ. ಹೇಳ್ತಾರೆ, ನಾನು ಮಾಡಿನೆ, ನಾನು ನೀಡಿದೆ, ನಾನು ಕೊಟ್ಟೆ, ನನ್ನಿಂದ ಅನ್ನುವಂಥ ನನ್ನಲ್ಲಿ ಸೂಕ್ಷ್ಮ ಅಹಂಭಾವ ಬಂದದ್ದರಿಂದ ಪ್ರಭುದೇವ ನಾನು ಅಜ್ಞಾನಿಯಾದೆ, ನಾನು ಮಾಡವನಲ್ಲ, ನಾನೂ ಮಾಡೇನೆ ಅನ್ನುವ ಭಾವ ಬಸವಣ್ಣವರು ಬಂದದ್ದರಿಂದ ಪ್ರಭುದೇವರು ವಿಶ್ವರೂಪವನ್ನು ತಾಳಿ ಎಲ್ಲವನ್ನು ಮಟ್ಟ ಮಾಯ ಮಾಡಿದ ಅಲ್ಲಮ ಪ್ರಭುದೇವರು ಬಸವಣ್ಣನನ್ನು ಎಚ್ಚರ ಮಾಡಿದ, ಬಸವಣ್ಣನನ್ನು ಜಾಗ್ರ ಮಾಡಿದ. ಯಾವಾಗ ಬಸವಣ್ಣನ ಜ್ಞಾನೋದಯ ಆಯ್ತಲ್ಲ, ಆವಾಗ ಬಸವಣ್ಣವರು ಹೋಗಿ ಹೇಳ್ತಾ ಇದ್ದಾರೆ, ಒಂದಗಳ ಅನ್ನ ತುಂಬ ಅಂದಾಗ ಬಸವಣ್ಣನವರು ಒಂದು ಅಗಳನ್ನ ತಂದು ಅಲ್ಲಮ ಪ್ರಭುದೇವರ ಕೈ ಒಳಗೆ ಕೊಟ್ಟು ಆ ಅಗಳನ್ನವನ್ನು ಸ್ವೀಕಾರ ಮಾಡಿ ಒಂದು ಲೋಟ ನೀರು ಕುಡಿತಾ ಇದ್ದಾರೆ. ಈಗ ನನ್ನ ಹೊಟ್ಟೆ ತುಂಬಿತು ಅಂತ ಬೇಕರಿಕೆ ಬಿಡ್ತಾರ. ಇದ್ದ ಸಂಪತ್ತು ಇದ್ದಲ್ಲೇ ಆಗ್ತದ, ಇದ್ದ ಎಲ್ಲವೂ ಪ್ರಸಾದ ಇದ್ದಲ್ಲೇ ಆಗಿಬಿಡ್ತದೆ. ಇದ್ದ ಎಲ್ಲವೂ ದಾಸೋಗದ ವ್ಯವಸ್ಥೆ, ಇದ್ದದ್ದೆಲ್ಲ ಅಕ್ಕಿ, ಜೋಳ, ಗೋಧಿ, ಹೋಳಿಗೆ, ತುಪ್ಪ, ಕರಿಗಡಬ ಏನೇನು ಮಟ್ಟ ಮಾಯಿಗೆ ಇತ್ತು ಎಲ್ಲವೂ ಇದ್ದಂಗಾಗ್ತದ. ಕಾರಣ ಅಂತಂದ್ರೆ ಬಸವಣ್ಣನವರನ್ನು ಎಚ್ಚರಗೊಳಿಸಲು ಬಂದಿರತಕ್ಕಂಥ ಅಲ್ಲಮ ಪ್ರಭುದೇವ ಬಸವಣ್ಣ, ನೀನು ಜಗತ್ತಿನ ಇತಿಹಾಸದೊಳಗೆ ನೀನು ಬರೇ ಬಸವಣ್ಣನಲ್ಲ, ನೀನು ಅಂತರಂಗದ ಬಸವಣ್ಣ, ಜ್ಞಾನದ ಬಸವಣ್ಣ, ಜ್ಯೋತಿ ಬಸವಣ್ಣ. ಈ ನಾಡ ನೋಡಿ ನಿನ್ನನ್ನು ಹಾಡಿ ಹರಿಸಿಯಲ್ಲ, ನಿನ್ನನ್ನು ಸ್ಮರಣೆ ಮಾಡಿದವರಿಗೆ ವರವನ್ನು ಕೊಡ್ತಾ ಇದೆಯಾ, ನಿನ್ನ ಧ್ಯಾನಿಸಿದವರಿಗೆ ಸಂಪತ್ತನ್ನು ಕೊಡುವ ಬಸವಣ್ಣ ನೀನಾಗಬೇಕಂತ ಅಲ್ಲಮ ಪ್ರಭುದೇವರು ಹರಿಸ್ತಾರ ಅನುಭವ ಮಂಟಪದಲ್ಲಿ ಅನ್ನುವಂಥದ್ದನ್ನು ಬರ್ತದೆ. ಹಾಡ್ತಿದ್ರು.
ಹಾಲು ತುಪ್ಪದ ತವರವ್ವ